ಎಲ್ಲರಿಗೂ ನಿಮ್ಮ ಆನಂದ್ ಸರ್ ಮಾಡುವ ನಮಸ್ಕಾರ. ಎಲ್ಲ ಸ್ಪರ್ಧಾರ್ಥಿಗಳಿಗೆ ಶಾತವಾಹನರ ಇತಿಹಾಸವನ್ನ ಹೇಳ್ತಾ ಬಂದಿದ್ದೀನಿ. ಇವತ್ತು ಶಾತವಾಹನರ ಆಡಳಿತದ ಮುಂದುವರಿದ ಭಾಗವನ್ನ ನಾವು ನೋಡ್ತಾ ಹೋಗೋಣ. ಸ್ಪರ್ಧಾರ್ಥಿಗಳಿಗೆ ಗೊತ್ತಿರಲಿ, ನಿಮಗೆ ನಿಮ್ಮ ಅಧ್ಯಯನ ನಿರಂತರವಾಗಿರಲಿ. ಯಾಕಂದ್ರೆ ಈ 2 ದಿನದಿಂದನೇ ಕರ್ನಾಟಕ ಸರ್ಕಾರದಿಂದ 3,500 ಪೊಲೀಸ್ ನೋಟಿಫಿಕೇಶನ್ ಕೂಡ ತಮ್ಗೆಲ್ಲರಿಗೂ ಗೊತ್ತಿದೆ ಅನ್ಕೊಂಡಿದ್ದೀನಿ. ಹಾಗಾಗಿ ನಿಮ್ಮ ಅಧ್ಯಯನವನ್ನ ನಿರ್ದಿಷ್ಟವಾಗಿ ನೇರವಾಗಿನೇ ನೀವು ಅದನ್ನ ನಿರಂತರವಾಗಿ ಮಾಡ್ತಾ ಹೋಗಿ ಯಶಸ್ಸನ್ನ ಕಂಡೇ ಕಾಣ್ತೀರಿ. ಜೊತೆಗೆ ಇತಿಹಾಸ ಅಂತಕ್ಕಂಥದನ್ನ ನೀವು ನನ್ನ ವಿಡಿಯೋಗಳನ್ನೆಲ್ಲ ನೋಡ್ತಾ ಹೋದಾಗ ನಿಮ್ಗೆ ಇತಿಹಾಸದ ಯಾವ ಒಂದು ಕ್ವಶನ್ ಕೂಡ ಮಿಸ್ ಆಗದ ಹಾಗೆ ನಾನು ನಿಮಗೆ ಹೇಳ್ಬೇಕಂತ ಅನ್ಕೊಂಡು ಹೇಳ್ತಾ ಇದ್ದೀನಿ. ಅತಿ ವಿಷಯವನ್ನ ಡೆಪ್ತ್ ಆಗಿ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಹಿಂದೆ ನೀವು ಕೆಲವೊಂದು ಕ್ವಶನ್ ಪೇಪರ್ ಅನ್ನ ನೋಡಿದಾಗ ಅವೆಲ್ಲ ವಿಷಯ ಅತಿ ಆಳವಾಗಿರುವುದರಿಂದ ನಿಮ್ಗ ಎಲ್ಲಿ ವಿಷಯ ಒಂದು ಕ್ವಶನ್ ಮಿಸ್ ಆಗ್ಬಾರ್ದು ಅನ್ನುವಂಥ ಉದ್ದೇಶಕ್ಕಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಅದಿರಲಿ, ಒಟ್ಟಾರೆಯಾಗಿ ನಿಮ್ಮ ಅಧ್ಯಯನವನ್ನ ನಿರಂತರವಾಗಿ ಮುಂದುವರಿಸಿರಿ ಅಂತಕ್ಕಂಥದ್ದನ್ನು ಹೇಳಿ ಇವತ್ತಿನ ಈ ಕ್ಲಾಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಈಗ ಮುಂದುವರಿದ ಭಾಗ ಯಾವುದು ಅಂದ್ರೆ ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆ ಅಂತೇಳಿ ನೋಡ್ತೀವಿ. ಸ್ಪರ್ಧಾರ್ಥಿಗಳಿಗೆ ಗೊತ್ತಿರಲಿ, ನಿಮಗೆ ಈ ಶಾತವಾಹನರ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಅಂತಂದ್ರೆ, ಅವರ ಸಮಾಜದಲ್ಲಿ ವರ್ಣ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜವಿತ್ತು. ವರ್ಣ ವ್ಯವಸ್ಥೆಯಿಂದ ಕೂಡಿರುವ ಸಮಾಜವನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂದ್ರೆ ಈ ಶಾತವಾಹನರು. ಆ ವರ್ಣ ವ್ಯವಸ್ಥೆಯಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿರುವವರು ಯಾರಾಗಿದ್ರು ಅಂದ್ರೆ ಬ್ರಾಹ್ಮಣರು. 2ನೇ ಸ್ಥಾನದಲ್ಲಿರುವವರು ಯಾರು ಅಂದ್ರೆ ಕ್ಷತ್ರಿಯರು. 3ನೇ ಸ್ಥಾನದಲ್ಲಿರುವವರು ಯಾರಂದ್ರೆ ವೈಶ್ಯರು. ಇನ್ನ 4ನೇ ಸ್ಥಾನದಲ್ಲಿ ಯಾವ ವರ್ಣದವರು ಅದಾರ್ರಿ ಅಂದ್ರ ಅದು ಶೂದ್ರರು ಅಂತೇಳಿ ನಾವು ನೋಡ್ತೀವಿ. ಹಾಗಾದ್ರೆ ಈ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮೊದಲನೆಯ 3 ಈ ಗುಂಪುಗಳನ್ನ ಏನಂತ ಕರಿತಿದ್ರು ಅಂತಂದ್ರೆ ದ್ವಿಜ ಅಂತೇಳಿ ಕರಿತಾ ಇದ್ರು. ದ್ವಿಜ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರನ್ನ ಏನಂತ ಕರಿತಾ ಇದ್ರು ಅಂದ್ರ ದ್ವಿಜ ಅಂತ ಕರೆದ್ರೆ, ಶೂದ್ರರನ್ನ ಏನಂತ ಪರಿಗಣಿಸ್ತಿದ್ರು ಅಂದ್ರ ಪಂಚಮ ವರ್ಗದವರು ಅಂತೇಳಿ ಕರಿತಿದ್ರು. ಪಂಚಮ ವರ್ಗ ಅಂದ್ರ ಅಸ್ಪೃಶ್ಯರು. ಪಂಚಮ ವರ್ಗ ಅಂದ್ರೆ ಅಸ್ಪೃಶ್ಯರು ಅಂತೇಳಿ ಕರಿತಾ ಇದ್ರು. ಇವರನ್ನ ಊರಿನಿಂದ ಹೊರಗಡೆ ದೂರ ಇಡುವಂತ ವ್ಯವಸ್ಥೆ ಆಗಿತ್ತು. ಊರಿನಿಂದ ದೂರ ಇಡುವಂತ ಒಂದು ವರ್ಣ ಅಥವಾ ವರ್ಗ ಯಾವುದು ಅಂದ್ರೆ ಶೂದ್ರರು. ಆ ಶೂದ್ರರನ್ನ ಏನಂತ ಕರಿತಾ ಇದ್ರು ಅಂದ್ರ ಪಂಚಮರು ಅಂತ ಕರಿತಿದ್ರು. ಅವರ ಇವತ್ತು ಅಸ್ಪೃಶ್ಯರು ಅಂದ್ರೆ ಇವರನ್ನ ದೂರ ಅಂದ್ರೆ ಊರದಿಂದ ದೂರ ಇಡುವಂತ ವ್ಯವಸ್ಥೆ ಆಗಿನ ಶಾತವಾಹನರ ಆಡಳಿತ ವ್ಯವಸ್ಥೆಯಲ್ಲಿ ಇತ್ತು. ಜೊತೆಗೆ ಈ ಒಂದು ಶಾತವಾಹನರ ಆಡಳಿತ ವ್ಯವಸ್ಥೆಯಲ್ಲಿ ವರ್ಣ ವ್ಯವಸ್ಥೆಯನ್ನ ನೋಡ್ತಾ ಇದ್ರು ಕೂಡ ಇಲ್ಲಿ ಸ್ತ್ರೀಯರಿಗೆ ಏನಾಗಿತ್ರಿ ಅಂದ್ರೆ ಉನ್ನತವಾದಂತ ಸ್ಥಾನಮಾನಗಳಿದ್ವು. ಸ್ತ್ರೀಯರಿಗೆ ಉನ್ನತವಾದ ಸ್ಥಾನಮಾನಗಳನ್ನ ದೊರೆತಿರ್ತಕ್ಕಂಥವ್ರು ಯಾರಾಗಿದ್ರು ಅಂದ್ರೆ ಸ್ತ್ರೀಯರಿಗೆ ಉನ್ನತವಾದಂತ ಸ್ಥಾನಮಾನಗಳಿದ್ದು. ಮತ್ತು ಇವರ ಸಮಾಜದಲ್ಲಿ ಏನಿತ್ತು ಅಂದ್ರೆ ಅವಿಭಕ್ತ ಕುಟುಂಬ ವ್ಯವಸ್ಥೆ ಇತ್ತು. ಅವಿಭಕ್ತ ಕುಟುಂಬ ವ್ಯವಸ್ಥೆ ಹೊಂದಿದ್ರು ಇವರು. ಈ ಅವಿಭಕ್ತ ಕುಟುಂಬ ವ್ಯವಸ್ಥೆ ಹೊಂದಿದ್ರು ಮತ್ತು ಆ ಕುಟುಂಬದ ಮುಖ್ಯಸ್ಥ ಯಾರಾಗಿದ್ರು ಅಂದ್ರೆ ತಂದೆಯಾಗಿದ್ದ. ಕುಟುಂಬದ ಮುಖ್ಯಸ್ಥನ ಯಾರಾಗಿದ್ರು ಅಂದ್ರೆ ತಂದೆಯಾಗಿದ್ದ. ಅಂದ್ರೆ ಪಿತೃ ಪ್ರಧಾನವಾದ ಕುಟುಂಬ ವ್ಯವಸ್ಥೆ. ಇದು ಏನಂತ ಕರೀತಾರ? ಪಿತೃ ಪ್ರಧಾನವಾದ ಕುಟುಂಬ ವ್ಯವಸ್ಥೆ ಎಲ್ಲಿತ್ರಿ ಅಂದ್ರೆ ಅದು ಶಾತವಾಹನರ ಕಾಲದಲ್ಲಿತ್ತು. ಹಾಗಾಗಿನೇ ಈ ಅವಿಭಕ್ತ ಕುಟುಂಬದ ಮುಖ್ಯಸ್ಥನ ಯಾರಾಗಿದ್ರು ಅಂದ್ರೆ ತಂದೆ ಆಗಿದ್ದ. ಅದಕ್ಕೆ ಪಿತೃ ಪ್ರಧಾನ ಕುಟುಂಬ ಅಂತೇಳಿ ನಾವು ನೋಡ್ತೀವಿ ವಿದ್ಯಾರ್ಥಿಗಳ. ಹಾಗೆ ಈ ಸಮಾಜದಲ್ಲಿ ಏನಾಗಿತ್ತು ಅಂದ್ರ ಈ ಶಾತವಾಹನರು ಬ್ರಾಹ್ಮಣರಿಗೆ ಏನ್ ಕೊಡ್ತಾ ಇದ್ರು ಅಂದ್ರೆ ಬ್ರಾಹ್ಮಣರಿಗೆ ಭೂದಾನ ಮಾಡುವ ಪದ್ಧತಿಯನ್ನ ಜಾರಿಗೆ ತೆಗೆದುಕೊಂಡು ಬಂದಿದ್ರು. ಭೂದಾನವನ್ನ ಯಾರಿಗೆ ಮಾಡ್ತಾ ಇದ್ರು? ಬ್ರಾಹ್ಮಣರಿಗೆ ಮಾಡ್ತಾ ಇದ್ರು. ಜೊತೆಗೆ ಬ್ರಾಹ್ಮಣರಿಗೆ ಭೂದಾನವನ್ನ ಮಾಡೋದ್ರೊಂದಿಗೆ ಇವರು ಯಾವ ಧರ್ಮದ ಬ್ರಾಹ್ಮಣರಿಗೆ ಭೂದಾನ ಮಾಡ್ತಿದ್ರು ಮತ್ತು ಯಾವ ಧರ್ಮವನ್ನು ಅನುಸರಿಸ್ತಿದ್ರು ಅಂದ್ರೆ ಇವರು ವೈದಿಕೀಯ ಧರ್ಮದ ಆರಾಧಕರಾಗಿದ್ರು. ನೋಡ್ರಿ ನೀವು, ಇವರು ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ಕಂಡಿದ್ದವ್ರೆ. ವೈದಿಕೀಯ ಧರ್ಮ ಇವರ ಮೂಲ ಧರ್ಮ. ಅದಕ್ಕಾಗಿನೇ ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ಶಿವ ಮತ್ತು ವಿಷ್ಣುವಿನ ಆರಾಧಕರಾಗಿದ್ರು.
ಶಿವ ಮತ್ತು ವಿಷ್ಣುವಿನ ಆರಾಧಕರಾಗಿದ್ರು. ಶಿವ ದೇವಾಲಯಗಳನ್ನ, ವಿಷ್ಣು ದೇವಾಲಯಗಳನ್ನ ನಿರ್ಮಾಣ ಯಾರು ಮಾಡಿದ್ರು ಅಂದ್ರೆ ಈ ಶಾತವಾಹನರು ಮಾಡಿದ್ರು. ಆದ್ರೆ ಬ್ರಾಹ್ಮಣರಿಗೆ ಏನ್ ಮಾಡ್ತಾ ಇದ್ರು ಅಂದ್ರೆ ಇವರು ಭೂದಾನಗಳನ್ನು ಮಾಡುವ ಪದ್ಧತಿ ಇತ್ತು ಇವ್ರದು. ಮತ್ತು ಶಿವ ಮತ್ತು ವಿಷ್ಣುವಿನ ದೇವಾಲಯ ಯಾಕಂದ್ರೆ ಇವರು ವೈದಿಕೀಯ ಧರ್ಮದವರಾಗಿದ್ರು. ವೈದಿಕೀಯ ಧರ್ಮದವರು ಇರೋದರಿಂದ ಈ ಶಾತವಾಹನರು ಯಾವ ಧರ್ಮವನ್ನು ಅನುಸರಿಸ್ತಿದ್ರು ಅಂದ್ರೆ ವೈದಿಕೀಯ ಧರ್ಮ. ಅವರು ಶಿವ ದೇವಾಲಯ ಮತ್ತು ವಿಷ್ಣು ದೇವಾಲಯವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಮತ್ತು ಗೊತ್ತಿರಲಿ, ಇವರ ಸಮಾಜದಲ್ಲಿ ಇವರ ಧಾರ್ಮಿಕತೆಯನ್ನ ನಾವು ಪರಿಗಣಿಸ್ತಾ ಹೋದಾಗ ಇವರು ಜೈನರು ಮತ್ತು ಬೌದ್ಧರಿಗೆ ಆಶ್ರಯವನ್ನು ಕೊಟ್ಟಿದ್ರು. ಅದರಲ್ಲಿ ಇವರ ಸಮಾಜದಲ್ಲಿ, ರಾಜ್ಯದಲ್ಲಿ ಬೌದ್ಧ ಧರ್ಮ ರಾಜ್ಯಾಶ್ರಯ ಪಡೆದಿತ್ತಂತ್ರಿ. ರಾಜಾಶ್ರಯ ಪಡೆದಿತ್ತಂತ ಬೌದ್ಧ ಧರ್ಮ. ರಾಜಾಶ್ರಯ ಅಂದ್ರೆ ವೈದಿಕೀಯ ಧರ್ಮದ ನಂತರ ಆ ಸಾಮ್ರಾಜ್ಯದಲ್ಲಿ ಆಶ್ರಯನ ಪಡೆದಿರ್ತಕ್ಕಂಥದ್ದು ಯಾವುದು ಅಂದ್ರೆ ಅದು ಬೌದ್ಧ ಧರ್ಮ ಅಂತೇಳಿ ನಾವು ನೋಡ್ತೀವಿ. ಬೌದ್ಧ ಧರ್ಮ ರಾಜ್ಯಾಶ್ರಯವನ್ನು ಪಡೆದಿರ್ತಕ್ಕಂಥ ಧರ್ಮ. ಅಂದ್ರೆ ವೈದಿಕೀಯ ಧರ್ಮದ ನಂತರ ಅತಿ ಹೆಚ್ಚಾಗಿ ಯಾವ ಧರ್ಮಕ್ಕೆ ಬೆಂಬಲ ಕೊಟ್ಟಿದ್ರು ಅಂದ್ರೆ ಅದು ಬೌದ್ಧ ಧರ್ಮಕ್ಕೆ. ಅದರ ಜೊತೆಗೇನೆ ಜೈನ ಧರ್ಮ ಕೂಡ ಕೊಟ್ಟಿದ್ರು. ಒಟ್ಟಾರೆಯಾಗಿ ಶಾತವಾಹನರ ಅರಸರು ಏನಾಗಿದ್ರು ಅಂತಂದ್ರೆ ಸ್ಪರ್ಧಾರ್ಥಿಗಳೇ, ಈ ಸರ್ವ ಧರ್ಮಗಳನ್ನ ಸಮಾನವಾಗಿ ಕಾಣುವಂತ ಗುಣಧರ್ಮ ಯಾರಲ್ಲಿತ್ತು ಅಂದ್ರೆ ಈ ಶಾತವಾಹನರ ಅರಸರಲ್ಲಿ ಇತ್ತು ಅಂತ ಹೇಳ್ತೀವಿ. ಆ ಕಾರಣಕ್ಕಾಗಿ ನಿಮ್ಗೊಂದು ಪಾಯಿಂಟ್ ಇಲ್ಲಿ ಗೊತ್ತಿರಲಿ, ಇವರ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಅರಸ ಬರ್ತಾನೆ. ಯಾರು ಅಂದ್ರೆ ವಸಿಷ್ಠ ಪುತ್ರ ಪುಲ್ಮಾಯಿ ಅಂತೇಳಿ. ಈ ವಸಿಷ್ಠ ಪುತ್ರ ಪುಲುಮಾಯಿ ಒಂದು ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ. ಅದು ಎಲ್ಲಿ ಅಂದ್ರೆ ಧಾರವಾಡದಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಹಳ್ಳಿ ಯಾವುದು ಅಂದ್ರ ನವಾಸ್. ಈ ನವಾಸ್ ಅಂತಕ್ಕಂಥ ಹಳ್ಳಿ ಒಳಗೆ ಏನ್ ಮಾಡ್ತಾನಂದ್ರ ಚಂಡ ಶಿವ ಅಂತೇಳಿ ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ. ವೆರಿ ಇಂಪಾರ್ಟೆಂಟ್, ನೆನಪಿರಲಿ ನಿಮಗೆ. ಚಂಡ ಶಿವ ದೇವಾಲಯವನ್ನ ನಿರ್ಮಾಣ ಮಾಡಿದಂತ ಶಾತವಾಹನರ ಅರಸ ಯಾರಂದ್ರೆ ವಸಿಷ್ಠ ಪುತ್ರ ಪುಲ್ಮಾಯಿ ಅಂತೇಳಿ ನಾವು ನೋಡ್ತೀವಿ. ಅದು ಧಾರವಾಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಹಳ್ಳಿ ಅಂದ್ರ ನವಾಸ್ ಅಂತಕ್ಕಂಥ ಹಳ್ಳಿಯೊಳಗ ಅದನ್ನ ನಿರ್ಮಾಣವನ್ನ ಮಾಡ್ತಾನೆ. ಇದು ಅವರ ಒಂದು ಧಾರ್ಮಿಕತೆಯನ್ನ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನ ನಾವು ಪರಿಗಣಿಸ್ತಾ ಹೋಗ್ತೀವಿ. ಮತ್ತು ಇವರ ಕಾಲದಲ್ಲಿ ಏನಾಗಿತ್ತು ಅಂತಂದ್ರೆ ಅನೇಕ ದೇವಾಲಯಗಳನ್ನ, ಸ್ತೂಪಗಳನ್ನ, ವಿಹಾರಗಳನ್ನ ಮಾಡಿದ್ರು. ಇವ್ರದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಕೂಡ ನಾವು ನೋಡ್ತೀವಿ. ಇವರ ಒಂದು ಅತ್ಯಂತ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡಿದಾಗ ಇವರ ಆಡಳಿತಾವಧಿಯಲ್ಲಿ ಅನೇಕ ಅರಸರು ಏನ್ ಮಾಡಿದ್ರು, ಸ್ತೂಪಗಳನ್ನಾಗಲಿ, ದೇವಾಲಯಗಳನ್ನಾಗಲಿ ಮತ್ತು ಗುಹೆಗಳನ್ನಾಗಲಿ ನಿರ್ಮಾಣವನ್ನ ಮಾಡಿರ್ತಕ್ಕಂಥವು. ಇವರ ಆಡಳಿತದಲ್ಲಿ ಅನೇಕ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ನಾವು ನೋಡ್ತೀವ್ರಿ. ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡಿದಾಗ ಇವರ ಆಡಳಿತಾವಧಿಯಲ್ಲಿ ನೋಡ್ರಿ ನೀವು, ಯಾರ ಆಡಳಿತ? ಶಾತವಾಹನರ ಆಡಳಿತ ಅವಧಿಯಲ್ಲಿ ವಿಹಾರಗಳನ್ನ ನಿರ್ಮಾಣ ಮಾಡ್ತಾರೆ, ಚೈತ್ಯಾಲಯಗಳನ್ನ ನಿರ್ಮಾಣ ಮಾಡ್ತಾರೆ, ಮತ್ತು ಈ ಬೌದ್ಧವಾದ ಸ್ತೂಪಗಳನ್ನ, ಬುದ್ಧನ ಸ್ತೂಪಗಳನ್ನ ಇವೆಲ್ಲವನ್ನ ಯಾರದ ಆಡಳಿತದಲ್ಲಿ ನಿರ್ಮಾಣಗೊಳ್ತಾವ ಅಂದ್ರೆ ಅತಿ ಹೆಚ್ಚಾಗಿ ಈ ಶಾತವಾಹನರ ಆಡಳಿತದಲ್ಲಿ ನಿರ್ಮಾಣಗೊಳ್ತವೆ. ಸರ್, ಹಾಗಾದ್ರೆ ಈ ವಿಹಾರ ಅಂದ್ರೆ ಏನ್ರಿ? ವಿಹಾರ ಅಂದ್ರೆ ಏನು? ಚೈತ್ಯಾಲಯ ಅಂದ್ರೆ ಏನು? ನೋಡ್ರಿ, ವಿಹಾರ ಅಂದ್ರೆ ಏನು? ವಿಹಾರ ಅಂದ್ರೆ ಸಂಗ್ರಾಮ ಅಂತ ಕೂಡ ಕರೀತಾರೆ. ಸಂಗ್ರಾಮ. ಸರ್, ಸಂಗ್ರಾಮ ವಿಹಾರ ಎರಡು ಒಂದೇ. ಅದರ ಅರ್ಥ ಏನ್ರಿ? ಅದರ ಅರ್ಥ ಏನಂದ್ರೆ ಈ ಬೌದ್ಧ ಸನ್ಯಾಸಿಗಳು ಏನ್ ಬರ್ತಾರಲ್ರಿ, ಬೌದ್ಧ ಸನ್ಯಾಸಿಗಳು ವಾಸಿಸುವ ಸ್ಥಳಕ್ಕೆ ಏನಂತೀವಿ ಅಂದ್ರೆ ವಿಹಾರ ಅಂತ ಕರಿತೀವಿ. ಬುದ್ಧನ ಅನುಯಾಯಿಗಳು ಏನದಾರಲ್ಲ, ಅವ್ರು ಒಂದು ಕಡೆ ಎಲ್ಲರೂ ವಾಸ ಮಾಡ್ತಿದ್ರ ಆ ಪ್ರದೇಶಕ್ಕೆ ಏನಂತ ಕರಿತಿದ್ರು ಅಂದ್ರೆ ನಾವು ವಿಹಾರ ಅಥವಾ ಸಂಗ್ರಾಮ ಅಂತ ಕರಿತಿದೀವಿ. ಅಂತದೆಲ್ಲದರಿ ಅಂದ್ರೆ ಇವತ್ತು ಅಜಂತಾದಲ್ಲಿ ಬರುವಂತ 12ನೇ ಗುಹೆದೊಳಗೆ ಏನಾಗಿತ್ತು ಅಂದ್ರೆ ಈ 12ನೇ ಗುಹೆ ಏಕ ಅಂತಸ್ತಿನ ಗುಹೆ. ಇದು ಏಕ ಅಂತಸ್ತಿನ ಗುಹೆ ಏನಾಗಿತ್ತು ಅಂತಂದ್ರ ಈ ಗುಹೆದೊಳಗೆ 12ನೇ ಗುಹೆ, ಯಾವ ಗುಹೆ ಅಂದ್ರ ಅಜಂತಾದಲ್ಲಿ ಬರುವ 12ನೇ ಗುಹೆದಲ್ಲಿರುವಂತ ಒಂದು ಏಕ ಅಂತಸ್ತಿನ ಗುಹೆ ಅಂತ ಕರಿತೀವಿ. ಅದಕ್ಕೆ ಆ 12ನೇ ಗುಹೆಯಲ್ಲಿ ಯಾರು ವಾಸ ಆಗಿದ್ರು ಅಂದ್ರೆ ಈ ಬೌದ್ಧ ಸನ್ಯಾಸಿಗಳು ವಾಸ ಆಗಿರುವುದರಿಂದ ಅದು ಒಂದು ಶಾತವಾಹನರ ಕಾಲದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ವಿಹಾರ ಅಂತ ಕರಿತೀವಿ. ಅಂದ್ರ ಬೌದ್ಧರೇ
ಬೌದ್ಧ ಸನ್ಯಾಸಿಗಳು ಏನ್ ಮಾಡಿದ್ರು ಅಂದ್ರೆ ಈ ಹನ್ನೆರಡನೇ ಗುಹೆಯಲ್ಲಿನೇ ವಾಸವಾಗಿದ್ರು ಅಂತೇಳ ಕಾರಣದಿಂದ ಅದನ್ನೊಂದು ವಿಹಾರ ಅಂತೇಳಿ ಪರಿಗಣಿಸ್ತೀವಿ. ಇದು ಹನ್ನೆರಡನೇ ಗುಹೆ ಏನದ ಅಂದ್ರೆ ಈ ಬೌದ್ಧ ಧರ್ಮದ ಸನ್ಯಾಸಿಗಳು ವಾಸವಾಗಿರುವುದರಿಂದ ಅದನ್ನ ನಾವು ಇದೊಂದು ವಿಹಾರ ಅಂತೇಳಿ ನಾವು ನೋಡ್ತೀವಿ. ಜೊತೆಗೆ ನಾಸಿಕದಲ್ಲಿನೂ ಕೂಡ ಎಷ್ಟು ವಿಹಾರಗಳು ಕಂಡು ಬಂದಾವ್ರಿ ಅಂದ್ರ ನಾಸಿಕದಲ್ಲಿನೂ ಕೂಡ 3 ವಿಹಾರಗಳು ಕಂಡು ಬಂದಾವೆ. ನಾಸಿಕದಲ್ಲಿನೂ 3 ವಿಹಾರಗಳನ್ನ ಒಟ್ಟಾರೆ ಗೊತ್ತಿರಲಿ ನಿಮಗೆ. ವಿಹಾರ ಅಂತಂದ್ರೆ ಅಥವಾ ಸಂಗ್ರಾಮ ಅಂದ್ರೆ ಬೌದ್ಧ ಸನ್ಯಾಸಿಗಳು ವಾಸಿಸುವ ಸ್ಥಳ. ಅದರೊಳಗೆ 12ನೇ ಗುಹೆ ಎಲ್ಲಿ ಅಂದ್ರೆ ಅಜಂತಾದಲ್ಲಿ ಬರುವ 12ನೇ ಗುಹೆದಲ್ಲೂ ಬೌದ್ಧ ಸನ್ಯಾಸಿಗಳು ವಾಸವಾಗಿದ್ದರಿಂದ ಅದನ್ನ ಏನಂತ ಕರೀತಾರ, ಬೌದ್ಧ ಸನ್ಯಾಸಿಗಳು ಅಂದ್ರೆ ಒಂದು ವಿಹಾರ ಅಂತ ಕರೀತಾರ. ಯಾಕಂದ್ರೆ ಅಲ್ಲಿ ವಾಸ ಆಗಿದ್ರು ಅದ್ರೊಳಗೆ. ಅದು ಏಕ ಅಂತಸ್ತಿಂದ ಇತ್ತು. ಏಕ ಅಂತಸ್ತಿನ ಗುಹೆ ಇರೋದ್ರಿಂದ ಇದು 12ನೇ ಗುಹೆ. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, 12ನೇ ಗುಹೆ ಇದೊಂದು ವಿಹಾರ. ಯಾರ ವಿಹಾರ ಅಂದ್ರೆ ಈ ಬೌದ್ಧರ ವಿಹಾರವಾಗಿರುವುದರಿಂದ ಅದನ್ನ ನಿರ್ಮಾಣವನ್ನು ಮಾಡ್ತೀವಿ. ಜೊತೆಗೆ ಇನ್ನೊಂದು ಬಂದದ್ರಿ ಇಲ್ಲಿ ನಿಮಗೆ ಚೈತ್ಯಾಲಯ ಅಂತೇಳಿ. ಏನ್ರಿ ಚೈತ್ಯಾಲಯ ಅಂದ್ರೆ? ಇವು ಪದಗಳು ಗೊತ್ತಿರಲಿ ನಿಮಗೆ. ಚೈತ್ಯಾಲಯ ಅಂದ್ರೆ ಏನು? ಇದು ಪ್ರಾರ್ಥನಾ ಮಂದಿರ. ಚೈತ್ಯಾಲಯ ಅಂದ್ರೆ ಪ್ರಾರ್ಥನಾ ಮಂದಿರ. ಚೈತ್ಯಾಲಯ ಅಂದ್ರೆ ಪ್ರಾರ್ಥನಾ ಮಂದಿರ ಅಂತ ನೋಡ್ತೀವಿ. ಈ ಚೈತ್ಯಾಲಯ ಅಂದ್ರೆ ಬುದ್ಧನನ್ನ ಪೂಜಿಸುವ ಸ್ಥಳ. ಬುದ್ಧನನ್ನ ಪೂಜಿಸುವ ಸ್ಥಳ ಯಾವುದು ಅಂದ್ರೆ ಚೈತ್ಯಾಲಯ. ಪೂಜಿಸುವ ಸ್ಥಳ, ಬುದ್ಧನನ್ನ ಪೂಜಿಸುವ ಸ್ಥಳ ಯಾವುದು ಅಂದ್ರೆ ಚೈತ್ಯಾಲಯ. ಆ ಚೈತ್ಯಾಲಯ ಬುದ್ಧನನ್ನು ಪೂಜಿಸುವ ಸ್ಥಳಗಳು ಅಂತ ಕರಿತೀವಿ. ಅಂತ ಚೈತ್ಯಾಲಯಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಚೈತ್ಯಾಲಯ ಯಾವುದು ಅಂದ್ರೆ ಕಾರ್ಲೆ ಚೈತ್ಯಾಲಯ. ಕಾರ್ಲೆ ಚೈತ್ಯಾಲಯ. ಈ ಕಾರ್ಲೆ ಚೈತ್ಯಾಲಯ ಎಲ್ಲಿ ಬರ್ತದ್ರಿ ಅಂದ್ರೆ ಮಹಾರಾಷ್ಟ್ರದೊಳಗೆ. ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥದ್ದು. ಮಹಾರಾಷ್ಟ್ರದಲ್ಲಿ ಬರ್ತದ. ಈ ಚೈತ್ಯಾಲಯವು ಭಾರತದ ಅತ್ಯಂತ ಉದ್ದವಾದ ಮತ್ತು ಸುಂದರವಾದ ಚೈತ್ಯಾಲಯವಾಗ್ಯದ. ಭಾರತದ ಅತ್ಯಂತ ಉದ್ದವಾದ ಮತ್ತು ಸುಂದರವಾದ ಚೈತ್ಯಾಲಯ ಯಾವುದು ಅಂದ್ರೆ ಕಾರ್ಲೆ ಚೈತ್ಯಾಲಯ ಅಂತೇಳಿ ನಾವು ನೋಡ್ತೀವಿ. ಇವತ್ತಿನ ಮಹಾರಾಷ್ಟ್ರದಲ್ಲಿ ನಾವು ಅದನ್ನ ಪರಿಗಣಿಸ್ತಾ ಹೋಗ್ತೀವಿ. ಹಾಗಾದ್ರೆ ಈ ಚೈತ್ಯಾಲಯವನ್ನ, ಕಾರ್ಲೆ ಚೈತ್ಯಾಲಯವನ್ನ ನಿರ್ಮಾಣ ಮಾಡಿದಂಥವ್ರು ಯಾರು? ನಾನು ಹೇಳಿದೆ ನಿಮಗೆ ಹಿಂದಿನ ಕ್ಲಾಸ್ಗಳಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ತದೆ. ನೀವು ಅದನ್ನ ಹಿಂದಿನ ನೋಡ್ರಿ. ನಿಮ್ಗೊಂದು ಕ್ವಶನ್ ನಾನು ಅಲ್ಲೇ ಕೇಳ್ತಾ ಇದ್ದೇನೆ, ನೀವು ಅದನ್ನ ಆನ್ಸರ್ ಅನ್ನ ಕಮೆಂಟ್ ಮೂಲಕ ತಿಳಿಸ್ತೀರಿ ಅಂತಕ್ಕಂಥದ್ದನ್ನ ನಂಬಿದ್ದೀನಿ. ಹಾಗಾಗಿ ಈ ಕಾರ್ಲೆ ಚೈತ್ಯಾಲಯಕ್ಕೆ ನಿರ್ಮಾಣ ಮಾಡೋದಕ್ಕೆ ಗಮನ ಇಟ್ಟು ಕೇಳ್ರಿ. ಕಾರ್ಲೆ ಚೈತ್ಯಾಲಯ ನಿರ್ಮಾಣ ಮಾಡುವುದಕ್ಕೆ ಹಣಕಾಸಿನ ನೆರವು ನೀಡಿದ ವ್ಯಕ್ತಿ ಯಾರು? ಹಣ ನೀಡಿದಂತ ವ್ಯಕ್ತಿ ಯಾರು ಮತ್ತು ಈ ಚೈತ್ಯಾಲಯದ ಶಿಲ್ಪಿ ಯಾರು? ಇವುಗಳನ್ನು ಕಮೆಂಟ್ ಮೂಲಕ ನೀವು ಏನ್ ಮಾಡ್ಬೇಕಂದ್ರ ಅದಕ್ಕೆ ಆನ್ಸರ್ ಅನ್ನ ತಿಳಿಸಿರಿ ಅಂತಕ್ಕಂಥದ್ದು ಹೇಳ್ತಾ ಇದ್ದೀನಿ. ಈ ಕಾರ್ಲೆ ಚೈತ್ಯಾಲಯದ ಇನ್ನೊಂದ್ಸರಿ ಹೇಳ್ತೀನಿ, ಕಾರ್ಲೆ ಚೈತ್ಯಾಲಯಕ್ಕೆ ನಿರ್ಮಾಣ ಮಾಡುವುದಕ್ಕೆ ಹಣಕಾಸಿನ ನೆರವು ನೀಡಿದವರು ಯಾರು ಮತ್ತು ಇನ್ನೊಂದೇನಂದ್ರೆ ಇದರ ಶಿಲ್ಪಿ ಯಾರು ಅಂತಕ್ಕಂಥದನ್ನ ನೀವು ಗಮನವಿಟ್ಟವನ್ನ ಅದಕ್ಕೆ ಕಮೆಂಟ್ ಮೂಲಕ ನನಗೆ ಆನ್ಸರ್ ಅನ್ನ ತಿಳಿಸಿರಿ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ಮತ್ತು ಇವರ ಕಾಲದಲ್ಲಿ ಅನೇಕ ಸ್ಥಳಗಳೇ, ಇದನ್ನ ಕಮೆಂಟ್ ಮೂಲಕ ಆನ್ಸರ್ ಮಾಡಿ. ಮತ್ತು ಇಂಥ ಚೈತ್ಯಾಲಯಗಳು ಅನೇಕ ಸ್ಥಳಗಳಲ್ಲಿ ದೊರೆತಿದಾವೆ. ಎಲ್ಲೆಲ್ಲಿ ಇಂಥ ಚೈತ್ಯಾಲಯ ದೊರೆತಾವು ಅಂದ್ರೆ ನಾಸಿಕದಲ್ಲಿ ಚೈತ್ಯಾಲಯ ದೊರೆತಾವೆ. ನಾಸಿಕದಲ್ಲಿ ಇರಬಹುದು. ಕನ್ನೇರಿ ಅನ್ನತಕ್ಕಂಥ ಸ್ಥಳದೊಳಗೆ ಕನ್ನೇರಿ, ಆಮೇಲೆ ಕನ್ನೇರಿ ಸ್ಥಳದೊಳಗೆ ದೊರೆತಾವೆ. ಆಮೇಲೆ ಎಲ್ಲಿ ಅಂದ್ರೆ ಅಜಂತಾದೊಳಗೆ ದೊರೆತಾವೆ. ಅಜಂತಾದೊಳಗನು ಕೂಡ ಈ ಚೈತ್ಯಾಲಯಗಳು ದೊರೆತಾವೆ. ಆಮೇಲೆ ಜನ್ನರ್ ಅನ್ನತಕ್ಕಂಥ ಸ್ಥಳ, ಆಮೇಲೆ ಪಿಟೀಲ್, ಚೆನ್ನೈ ಬರ್ಕೋರಿ, ಪಿಟೀಲ್ ಅನ್ನತಕ್ಕಂಥ ಸ್ಥಳ. ಇನ್ನೊಂದು ಯಾವ್ದಾರ ಕೋರ. ಈ ಸ್ಥಳಗಳಲ್ಲಿ ಏನ್ ದೊರೆತಾವ್ರಿ ಅಂದ್ರೆ ಅನೇಕವಾಗಿರ್ತಕ್ಕಂಥ ಚೈತ್ಯಾಲಯಗಳು ದೊರೆತಾವೆ. ನಾಸಿಕದಲ್ಲಿ, ಕನ್ನೇರಿಯಲ್ಲಿ, ಅಜಂತಾದಲ್ಲಿ, ಜನ್ನರಲ್ಲಿ, ಪಿಟೀಲ ಮತ್ತು ಕೋರ, ಈ ಎಲ್ಲಾ ಸ್ಥಳಗಳಲ್ಲಿ ಏನ್ ದೊರೆತಾವು ಅಂದ್ರೆ ಈ ಚೈತ್ಯಾಲಯಗಳು ದೊರೆತಿರ್ತಕ್ಕಂಥ. ಚೈತ್ಯಾಲಯ ಅಂದ್ರೆ ಒಟ್ಟಾರೆಯಾಗಿ ಆ ಬುದ್ಧನನ್ನ ಪೂಜಿಸುವಂತ ಪ್ರಾರ್ಥನಾ ಮಂದಿರ ಅಂತೇಳಿ ನೋಡ್ತೀವಿ. ಹೇಗೆ ನಾವು ಇವತ್ತು ಹಿಂದೂ ಧರ್ಮಗಳಿಗೆ ದೇವಾಲಯ ಅಂತೇಳಿ ಪರಿಗಣಿಸ್ತೀವಿ ಪ್ರಾರ್ಥನಾ ಮಂದಿರ, ಆಮೇಲೆ ಕ್ರೈಸ್ತರಿಗೆ ಚರ್ಚ್ಗಳಾಗಿರ್ಬೋದು, ಆಮೇಲೆ ಇಸ್ಲಾಮರಿಗೆ ಮಸೀದಿಗಳಾಗಿರ್ಬೋದು, ಹಾಗೇನೆ ಈ ಬೌದ್ಧರಿಗೆ ಅತ್ಯಂತ ಪ್ರಾರ್ಥನಾ ಮಂದಿರ ಈ ಚೈತ್ಯಾಲಯಗಳು ಅಂತೇಳಿ ನಾವು ನೋಡ್ತೀವಿ.
ಹೀಗೆ ಅದು ಬೇರೆ ರೀತಿಯಾಗಿರ್ತಕ್ಕಂಥ ಮತ್ತೆ ಜೈನರಿಗೆ ಬಸೀದಿಗಳು ಅಂತೇಳಿ ನಾವು ನೋಡ್ತೀವಿ. ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಾರ್ಥನಾ ಮಂದಿರಗಳಿದಾವೆ. ಹಾಗೇನೆ ಈ ಬುದ್ಧನನ್ನು ಪೂಜಿಸುವ ಸ್ಥಳಗಳಿಗೆ ಏನಂತ ಕರಿತೀವಿ ಅಂದ್ರ ಚೈತ್ಯಾಲಯಗಳು ಅಂತ ಕರಿತೀವಿ. ಇನ್ನೊಂದು ಗೊತ್ತಿರಲಿ ನಿಮಗೆ, ಈ ಚೈತ್ಯಾಲಯದ ನಂತರ ಇನ್ನೊಂದು ಯಾವ್ದು ನಾನು ಅವಾಗಲೇ ಹೇಳಿದೀನಿ, ಸ್ತೂಪಗಳು ಅಂತೇಳಿ ಬರ್ತಾವೆ. ಸ್ತೂಪಗಳು ಅಂತೇಳಿ ಬರ್ತಾವೆ. ಸ್ತೂಪಗಳಂದ್ರೆ ಏನ್ ಅರ್ಥ ಅಂದ್ರೆ ಈ ಬುದ್ಧನ ಅವಶೇಷಗಳ ಮೇಲೆ ನಿರ್ಮಾಣ ಮಾಡಿರ್ತಕ್ಕಂಥ ಗುಮ್ಮಟಾಕಾರದ ಒಂದು ಕಲಾಕೃತಿ. ಇದು ಬುದ್ಧನ ಅವಶೇಷಗಳ ಮೇಲೆ ಗುಮ್ಮಟಾಕಾರವನ್ನ ರಚನೆ ಮಾಡಿರ್ತಕ್ಕಂಥ ಸ್ಮಾರಕಕ್ಕೆ ನಾವೇನಂತೀವಿ ಅಂದ್ರ ಈ ಸ್ತೂಪಗಳು ಅಂತ ಕರಿತೀವಿ. ಬುದ್ಧನ ಅವಶೇಷಗಳ ಮೇಲೆ ಈ ನಿರ್ಮಾಣಗೊಂಡಿರ್ತಕ್ಕಂಥ ಗುಮ್ಮಟಾಕಾರದ ಒಂದು ಸ್ಮಾರಕಕ್ಕೆ ನಾವೇನಂತೀವಿ ಸ್ತೂಪಗಳು ಅಂತ ಕರಿತೀವಿ. ಇಂತಹ ಒಂದು ಅದ್ಭುತ ಸ್ತೂಪಗಳು ಅಂದ್ರ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಸ್ತೂಪಗಳು ಎಲ್ಲೆಲ್ಲಿ ಕಾಣ್ತಾವು ಅಂದ್ರೆ, ನಾನು ಅವಾಗ್ಲೇ ನಿಮ್ಗೆ ಗೊತ್ತಿರ್ಲಿ ಎಲ್ಲೆಲ್ಲಿ ಸ್ತೂಪಗಳು ಕಂಡು ಬರ್ತಾವ ಅಂದ್ರ ಅಮರಾವತಿಯಲ್ಲಿ ಕಂಡು ಬರ್ತಾವೆ. ಅಮರಾವತಿ ಎಲ್ಲಿ ಬರ್ತದ್ರಿ ಅಂದ್ರ ಆಂಧ್ರ ಪ್ರದೇಶದೊಳಗೆ. ಎಲ್ಲಿ ಅಂದ್ರೆ AP ಅಂದ್ರ ಆಂಧ್ರ ಪ್ರದೇಶ್. ಈ ಅಮರಾವತಿಯಲ್ಲಿರುವಂತ ಒಂದು ಸ್ತೂಪ ಏನಲ್ಲ ಅಮರಾವತಿ ಸ್ತೂಪ ಅಂತ ಕರಿತೀವಿ. ಈ ಅಮರಾವತಿ ಸ್ತೂಪ ಅತ್ಯಂತ ದಕ್ಷಿಣ ಭಾರತದ, ನೋಡ್ರಿ ಪಾಯಿಂಟ್, ದಕ್ಷಿಣ ಭಾರತದ ಅತ್ಯಂತ ದೊಡ್ಡದಾದಂತ ಸ್ತೂಪ ಯಾವುದು ಅಂದ್ರೆ ಅದು ಅಮರಾವತಿ ಸ್ತೂಪ. ದಕ್ಷಿಣ ಭಾರತ ಅತಿ ದೊಡ್ಡ ಸ್ತೂಪ ಯಾವ್ದಂದ್ರ ಅಮರಾವತಿ ಸ್ತೂಪ. ಇದು ಎಲ್ಲಿ ಕಂಡು ಬರ್ತದ್ರಿ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದ. ಇಲ್ಲಿರುವ ಸ್ತೂಪ ಯಾವ ಶೈಲಿ ಒಳಗದ ಅಂದ್ರ, ಯಾವ ಶೈಲಿ ಅಂದ್ರ ಗಾಂಧಾರ ಮತ್ತು ಮಥುರಾ ಶೈಲಿಯಲ್ಲಿ ನಿರ್ಮಾಣಗೊಂಡಂತ ಸ್ತೂಪ ಯಾವುದು ಅಂದ್ರೆ ಅದು ಅಮರಾವತಿ ಸ್ತೂಪ ಅಂತೇಳಿ ನಾವು ನೋಡ್ತೀವಿ. ಇದನ್ನ ನಿರ್ಮಾಣ ಮಾಡಿದಂತ ಅರಸ ಯಾರು ಅಂತಂದ್ರೆ, ಈ ಅಮರಾವತಿ ಸ್ತೂಪವನ್ನ ಯಾರ ಕಾಲಾವಧಿಯಲ್ಲಿ ಆಗ್ಯದ ಅಂದ್ರೆ ಇದು ವಸಿಷ್ಠ ಪುತ್ರ ಪುಲ್ಮಾಯಿ. ವಸಿಷ್ಠ ಪುತ್ರ ಪುಲುಮಾಯಿಯ ಅರಸನ ಆಡಳಿತ ಅವಧಿಯಲ್ಲಿ ಈ ಅಮರಾವತಿ ಸ್ತೂಪ ನಿರ್ಮಾಣಗೊಳ್ಳುತ್ತದೆ. ಇದು ದಕ್ಷಿಣ ಭಾರತದ ಅತಿ ದೊಡ್ಡ ಸ್ತೂಪ ಯಾವುದು ಅಂದ್ರೆ ಅದು ಅಮರಾವತಿ ಸ್ತೂಪ. ಇದು ಗಾಂಧಾರ ಮತ್ತು ಮಥುರಾ ಶೈಲಿಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಸ್ತೂಪವಾಗ್ಯದ. ಇಂತಹ ಸ್ತೂಪಗಳು ಇನ್ನು ಭಾರತದ ಯಾವ ಯಾವ ಸ್ಥಳಗಳಲ್ಲಿ ದೊರ್ತದ್ರಿ ಅಂದ್ರೆ, ಇಂತಹ ಸ್ತೂಪಗಳು ಭಾರತದ ಎಲ್ಲೆಲ್ಲಿ ದೊರ್ತಾವೆ, ಭಾರತದ ಯಾವ ಯಾವ ಸ್ಥಳಗಳಲ್ಲಿ ಸ್ತೂಪಗಳು ದೊರ್ತಾವು ಅಂತಂದ್ರೆ ನಾನಾ ಸ್ಥಳಗಳಲ್ಲಿ ಕೂಡ ಸ್ತೂಪಗಳನ್ನು ನಾವು ನೋಡ್ತೀವಿ. ಬೇರೆ ಬೇರೆ ಸ್ಥಳಗಳಲ್ಲಿ ಕೂಡ ನಾವು ಸ್ತೂಪಗಳನ್ನು ನೋಡ್ತೀವಿ. ಅಂತ ಪ್ರಮುಖವಾಗಿರ್ತಕ್ಕಂಥ ಸ್ಥಳಗಳು ಯಾವ್ಯಾವು ಅದಾವ ಅಂದ್ರೆ ಈ ಸ್ತೂಪಗಳು ದೊರೆತಿರ್ತಕ್ಕಂಥ ಸ್ಥಳಗಳು. ಇವತ್ತು ಶಾತವಾಹನರ ಕಾಲದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಸ್ತೂಪಗಳು ಎಲ್ಲೆಲ್ಲದಾವು ಅಂತಂದ್ರೆ ಅವು ಬೇರೆ ಬೇರೆ, ನಾನು ಅವಾಗ್ಲೇನೆ ಹೇಳಿದೀನಿ ಯಾವುದಂದ್ರೆ ಒಂದು ಅಮರಾವತಿ ಅಂತೇಳಿ, ಅಮರಾವತಿ, ನಾಗಾರ್ಜುನ ಕೂಡ ಆಂಧ್ರ ಪ್ರದೇಶದಲ್ಲೇ ಬರ್ತದ. ನಾಗಾರ್ಜುನನು ಕೂಡ ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂಥ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಸ್ತೂಪ ಈ ನಾಗಾರ್ಜುನ ಅಂತಕ್ಕಂಥ ಸ್ತೂಪ. ಈ ನಾಗಾರ್ಜುನ ಸ್ತೂಪದೊಳಗೆ ಆ ಗೋಡೆಗಳ ಮೇಲೆ ಒಂದು ಚಿತ್ರ ಕಂಡು ಬರ್ತದ. ಏನಂದ್ರೆ ಈ ಬುದ್ಧನ ಜಾತಕದ ಕಥೆಗಳನ್ನು ಒಳಗೊಂಡಿರ್ತಕ್ಕಂಥ, ಬುದ್ಧನ ಜಾತಕದ ಕಥೆಗಳನ್ನು ಒಳಗೊಂಡಿರುವ ಚಿತ್ರಗಳು ಕಂಡು ಬರುವುದು ಯಾವ ಒಂದು ಸ್ತೂಪದ ಗೋಡೆಗಳ ಮೇಲೆ ಅಂದ್ರೆ ನಾಗಾರ್ಜುನ ಸ್ತೂಪದ ಗೋಡೆಗಳ ಮೇಲೆ ಬುದ್ಧನ ಜಾತಕದ ಕಥೆಗಳು ಕಂಡು ಬರ್ತವೆ. ಅದು ಎಲ್ಲಿ ಕಂಡು ಬರ್ತವೆ? ಆಂಧ್ರ ಪ್ರದೇಶದ ನಾಗಾರ್ಜುನ ಅಂತಕ್ಕಂಥದ್ದು. ನಾಗಾರ್ಜುನ ಸ್ತೂಪದಲ್ಲಿ ಬುದ್ಧನ ಜಾತಕದ ಕಥೆಗಳು. ಆ ಗೋಡೆಗಳ ಮೇಲೆ ಯಾವ ಚಿತ್ರ ಕಂಡು ಬರ್ತಾವ್ರಿ ಅಂದ್ರೆ ಈ ಬುದ್ಧ ಏನ್ ಮಾಡಿದ ಅಂದ್ರೆ ನಾಗರ ಸುರುಳಿಯ ಮೇಲೆ ಕುತ್ತುಕೊಂಡಿರುವ ದೃಶ್ಯ. ಎದರ ಮೇಲೆ ಅಂದ್ರೆ ನಾಗರ ಸುರುಳಿ ಅಂದ್ರೆ ಹಾವು ಅಂತ ಕರಿತೀವಿ. ನಾಗರ ಸುರುಳಿಯ ಮೇಲೆ ಕುಳಿತುಕೊಂಡಿರುವ ಒಂದು ಚಿತ್ರ. ನಾಗರ ಸುರುಳಿಯ ಮೇಲೆ ಕುಳಿತುಕೊಂಡಿರುವ ದೃಶ್ಯ ಕಂಡು ಬಂದ್ರೆ ಆತನ ಮೇಲೆ ಮತ್ತೇನಂದ್ರ 5 ಎಡೆಯುಳ್ಳ ನಾಗರ ನೆರಳು. ಅಂದ್ರೆ
ಈಗ ಆತ ನಾಗರ ಸುರುಳಿಯ ಮೇಲೆ ಏನ್ ಮಾಡ್ಯಾನ ಅಂದ್ರೆ ಕುತ್ಕೊಂಡಿದ್ದಂತ ದೃಶ್ಯ, ಆತನ ಮೇಲೆ ಏನಾಗ್ಯದ ಅಂದ್ರೆ ಈ 5 ರೀತಿಯಾಗಿರ್ತಕ್ಕಂಥ ನಾಗರ ಒಂದು ಹೆಡೆಗಳು ಏನ್ ಮಾಡ್ತಾವ ಆತನ ನೆರಳು ಕೊಡುವ ಹಾಗೆ ಒಂದು ದೃಶ್ಯವನ್ನ ಚಿತ್ರಗಳನ್ನ ಎಲ್ಲಿ ಕಾಣ್ತೀವಿ ಅಂದ್ರೆ ನಾವು ಈ ನಾಗಾರ್ಜುನ. ಗೊತ್ತಿರಲಿ ನಿಮಗೆ, ನಾಗಾರ್ಜುನ ಸ್ತೂಪದೊಳಗೆ ಗೋಡೆ ಮೇಲೆ ಚಿತ್ರಗಳು ಹೇಗದಾವು ಅಂತಂದ್ರೆ ಎಲ್ಲಾ ಟೋಟಲ್ ಆಗಿ ಬುದ್ಧನ ಜಾತಕದ ಕಥೆಗಳನ್ನ ಹೇಳ್ತಾರೆ. ಆದ್ರೆ ಬುದ್ಧನ ಜಾತಕದ ಕಥೆಗಳನ್ನ ಹೇಳ್ತಾ ಇದಾವು ಅಂದ್ರೆ ಅಲ್ಲಿ ಏನಂದ್ರೆ ಚಿತ್ರಗಳದಾವು ಅಂದ್ರೆ ನಾಗರದ ಸುರುಳಿಯ ಮೇಲೆ ಬುದ್ಧ ಕುತ್ಕೊಂಡಿದ್ದಾನೆ, ಅದರ ಮೇಲೆ 5 ಹೆಡೆಗಳು ಉಳ್ಳಂತ ಹಾವಿನ ಅಂದ್ರ ಈ ನಾಗರ ಒಂದು ಹೆಡೆಗಳು 5 ಅವು ನೆರಳು ಕೊಡ್ತಾ ಇದ್ದಾವೆ. ನೆರಳನ್ನು ಕೊಡ್ತಕ್ಕಂತ ಒಂದು ದೃಶ್ಯಗಳು, ಆ ನೆರಳು ನೀಡುವಂತ ದೃಶ್ಯಗಳು ಎಲ್ಲಿ ಕಂಡು ಬರ್ತಾವ? ನಾಗಾರ್ಜುನ ಸ್ತೂಪದ ಗೋಡೆಗಳ ಮೇಲೆ ಏನಾಗ್ತದೆ ಅಂದ್ರೆ ಈ ಚಿತ್ರಗಳ ಅಂತ ಅಷ್ಟು ಇವರ ಕಾಲದಲ್ಲಿ ಚಿತ್ರಕಲೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿತ್ತು. ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡೆದಿರ್ತಕ್ಕಂಥದ್ದು ಚಿತ್ರಕಲೆಗೂ ಕೂಡ. ಮತ್ತೆ ಇನ್ನೊಂದು ಗೊತ್ತಿರಲಿ ನಿಮಗೆ, ಇಲ್ಲಿ ನಾನು ಹೇಳಿದ್ದೇನೆ ಬೇರೆ ಬೇರೆ ಸ್ಥಳಗಳಲ್ಲಿ ದೊರೀತಾ ಇದಾವ ಅಂತೇಳಿ, ಹೌದಾ? ಬೇರೆ ಬೇರೆ ಸ್ಥಳ ಇನ್ನ ಎಲ್ಲೆಲ್ಲಿ ದೊರೀತಾವ ನೋಡ್ರಿ. ಇನ್ನ ಗಂಟಿ ಸಾಲ ಅಂತಕ್ಕಂಥದ್ದು, ಗಂಟಿ ಸಾಲದೊಳಗೂ ಕೂಡ ಸ್ತೂಪಗಳು ದೊರೀತಾವೆ. ಆಮೇಲೆ ಗೋಲಿ ಜಗ್ಗಯ್ಯ ಪೇಟೆ ಒಳಗ ಇನ್ನೊಂದು ಯಾವ್ದಂದ್ರ ಬಟ್ಟಿ ಪ್ರೋಲೋ ಅಂತಕ್ಕಂಥ ಸ್ಥಳ. ಇವೆಲ್ಲಾ ಸ್ಥಳಗಳಲ್ಲಿ ಏನ್ ದೊರೀತಾವು ಅಂದ್ರೆ ಈ ಸ್ತೂಪಗಳು ದೊರೀತಾವೆ. ಎಲ್ಲೆಲ್ಲಿ? ಅಮರಾವತಿ, ನಾಗಾರ್ಜುನ, ಗಂಟಿಸಾಲ, ಗೋಲಿ ಜಂಗಯ್ಯ ಪೇಟೆ ಮತ್ತು ಬಟ್ಟಿ ಪ್ರೋಲೋ ಅಂತಕ್ಕಂಥ ಸ್ಥಳಗಳಲ್ಲಿ ಏನ್ ದೊರೀತಾವ್ರಿ ಅಂದ್ರೆ ಈ ಇನ್ನೊಂದು ಯಾವ್ದು ಬರ್ತದೆ ಅಜಂತಾದೊಳಗೂ ದೊರೀತಾವೆ. ಅಜಂತಾದೊಳಗೂ ಕೂಡ ಏನ್ ದೊರೀತದ್ರಿ ಅಂದ್ರೆ ಈ ಸ್ತೂಪಗಳು ದೊರೀತಾವು ಅಂತ ಹೇಳ್ತಾರೆ. ಸರ ಬರೀ ಬೇರೆ ಬೇರೆ ಸ್ಥಳಗಳಲ್ಲಿ ಅಷ್ಟೇ ದೊರೀತಾವ ಅಂದ್ರೆ ಕರ್ನಾಟಕದಲ್ಲಿ ದೊರೆಯಲ್ಲೇನ್ರಿ? ಕರ್ನಾಟಕದಲ್ಲಿನೂ ಕೂಡ ದೊರೀತಾವೆ. ಕರ್ನಾಟಕದ ಯಾವ ಸ್ಥಳಗಳಲ್ಲಿ ಅಂದ್ರೆ ಇವತ್ತಿನ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಸನ್ನತಿ, ಗುಲ್ಬರ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಸ್ಥಳ ಯಾವ್ದಂದ್ರ ಸನ್ನತಿ ಒಳಗನು ಕೂಡ ಏನಂದ್ರ ಈ ಸ್ತೂಪಗಳನ್ನ ನಾವು ನೋಡ್ತೇವೆ. ಸನ್ನತಿ ಒಳಗನು ಕೂಡ ಸ್ತೂಪಗಳು ದೊರೀತಾವೆ. ಅವು ಏನಂದ್ರ ಈ ಬುದ್ಧನ ಅವಶೇಷಗಳಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಸ್ತೂಪಗಳು ಅಂತ ನಾವು ನೋಡ್ತೀವಿ. ಗುಲ್ಬರ್ಗ ಜಿಲ್ಲೆ ಸನ್ನತಿ ಒಳಗನು ಕೂಡ ಸ್ತೂಪಗಳನ್ನ ನಾವು ಪರಿಗಣಿಸ್ತಾ ಹೋಗ್ತೀವಿ. ನೋಡ್ರಿ, ಇವೆಲ್ಲಾ ಸ್ಥಳಗಳಲ್ಲಿ ಕೂಡ ಸ್ತೂಪಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಇನ್ನೊಂದು ಏನಂದ್ರೆ ಗೊತ್ತಿರಲಿ ನಿಮಗೆ, ಈ ಚಿತ್ರಗಳು ಅಂತ ಹೇಳಿದಿನ, ಈ ಚಿತ್ರಗಳನ್ನ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಚಿತ್ರಗಳು ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಬುದ್ಧನನ್ನ ಒಳಗೊಂಡಿರ್ತಕ್ಕಂಥ ಚಿತ್ರಗಳು ಕಂಡು ಬರ್ತಾವೆ. ಎಲ್ಲಿ ಅಂದ್ರೆ ಬನವಾಸಿಯಲ್ಲಿ ಯಾವ ಚಿತ್ರ ಕಂಡು ಬರ್ತದ್ರಿ ಅಂದ್ರೆ ಈ ಬುದ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಾತವಾಹನರ ಕಾಲದ ರಚನೆಗೊಂಡಿರ್ತಕ್ಕಂಥ ಅಂದ್ರೆ 5 ಹೆಡೆ ಹೊಂದಿರುವ ನಾಗಶಿಲ್ಪ ಕಂಡು ಬರ್ತದ. ಇಲ್ಲಿ ಎಲ್ಲಿ ಕಂಡು ಬರ್ತದೆ? 5 ಹೆಡೆಯಿಂದ ಇರುವಂತ ಚಿತ್ರ, 5 ಹೆಡೆ ಉಳ್ಳಂತ ಒಂದು ಚಿತ್ರ ಎಲ್ಲಿ ಅಂದ್ರ ನಾಗರ ಶಿಲ್ಪ. 5 ಹೆಡೆ ಉಳ್ಳ ನಾಗರ ಶಿಲ್ಪ ಕಂಡು ಬರುವುದು ಅಥವಾ ನಾಗಶಿಲ್ಪ ಅಂತ ಕರಿತೀವಿ ನಾವು ಅದನ್ನ. ನಾಗಶಿಲ್ಪ 5 ಹೆಡೆ ಉಳ್ಳ ನಾಗಶಿಲ್ಪ ಕಂಡು ಬರುವುದು ಎಲ್ಲಿ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಬನವಾಸಿಯಲ್ಲಿ. ಅಂದ್ರೆ ಬನವಾಸಿ ಕೂಡ ಈ ಶಾತವಾಹನರ ಕಾಲಕ್ಕೆ ಆಡಳಿತಕ್ಕೊಳಪಟ್ಟಿತ್ತು. ಮತ್ತು ಬನವಾಸಿಯಲ್ಲಿ ಏನಂದ್ರೆ ಬೌದ್ಧರ ಅವಶೇಷಗಳು ದೊರೆತಿರೋದ್ರಿಂದ, ಅಂದ್ರೆ ಬುದ್ಧನ ಅವಶೇಷಗಳು, ಬುದ್ಧನ ಪಳುವ ಆಧಾರಗಳು ನಮಗೆ ದೊರೆತಿರೋದ್ರಿಂದ ಅದಕ್ಕಾಗಿ ಈ ಬನವಾಸಿ ಕೂಡ ಶಾತವಾಹನರ ಆಡಳಿತಕ್ಕೊಳಪಟ್ಟಿತ್ತು. ಮತ್ತು ಅಲ್ಲಿ ಏನ್ ಚಿತ್ರ ಕಂಡು ಬಂದದ್ರಿ ಅಂದ್ರೆ ಗೋಡೆಗಳ ಮೇಲೆ ಅದು 5 ಹೆಡೆಯಿಂದ ನಿರ್ಮಾಣಗೊಂಡಿರ್ತಕ್ಕಂಥ ನಾಗಶಿಲ್ಪ, ನಾಗರ ಒಂದು ಶಿಲ್ಪ ಕೂಡ ಏನಾಗುತ್ತಂದ್ರ ಕಂಡು ಬಂದದ. ವಿದ್ಯಾರ್ಥಿ ಮಿತ್ರರ ಗೊತ್ತಿರಲಿ ನಿಮಗೆ, ಈ ಅತ್ಯಂತ ಸ್ತೂಪಗಳನ್ನ, ದೊಡ್ಡ ದೊಡ್ಡ ಕಟ್ಟಡಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಈ ಶಾತವಾಹನರ ಆಡಳಿತ ಅವಧಿಯಲ್ಲಿ ಇನ್ನೊಂದು ಎಷ್ಟು ಗುಹೆಗಳು ಬರ್ತಾವೆ ನೆನಪಿಟ್ಕೋಬೇಕು. 10ನೇ ಮತ್ತು ಒಟ್ಟು ಅಜಂತಾದಲ್ಲಿ ಎಷ್ಟು ಗುಹೆಗಳಿದಾವು ಅಂದ್ರೆ ಅಜಂತಾದಲ್ಲಿ ಒಟ್ಟು 29 ಗುಹೆಗಳಿದಾವೆ. ಆ 29 ಗುಹೆಗಳಲ್ಲಿ ಈ ಶಾತವಾಹನರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗುಹೆಗಳು ಯಾವ ಅಂದ್ರ 9 ಮತ್ತು 10ನೇ ಗುಹೆ. 9 ಮತ್ತು 10ನೇ ಗುಹೆ ಈ ಶಾತವಾಹನರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 9 ಮತ್ತು 10ನೇ ಗುಹೆಯ ಗೋಡೆಗಳ ಮೇಲೆ, ಈ ಗೋಡೆಗಳ ಮೇಲೆ ಈ 9ನೇ ಗುಹೆ ಏನ್ ಹೇಳ್ತದ್ರಿ ಅಂದ್ರೆ 9ನೇ ಗುಹೆ ಹೇಳೋದು ಎದರ ಮೇಲೆ ಅಂದ್ರೆ ಆ 9ನೇ ಗುಹೆ ಅಂದ್ರೆ ಎಂತ ಹೇಳ್ತದ ಅಂದ್ರ ಈ ಬುದ್ಧ ಕುಳಿತಿರುವ ಚಿತ್ರ ಕಂಡು ಬರ್ತದ. ಬುದ್ಧ ಕುಳಿತಿರುವ ಚಿತ್ರ ಕಂಡು ಬರುವುದು ಎಲ್ಲಿ ಅಂದ್ರೆ 9ನೇ ಗುಹೆ.
ಬುದ್ಧ ಕುಳಿತಿರುವ ಚಿತ್ರ ಕಂಡು ಬರುವುದು 9ನೇ ಗುಹೆ. ಆದ್ರೆ ಬುದ್ಧ ಕೆಂಪು ನಿಲುವಂಗಿ, ಇಲ್ಲಿ 10ನೇ ಗುಹೆದೊಳಗೆ ಏನಾಗ್ತದಂದ್ರ ಬುದ್ಧ ಕೆಂಪು ನಿಲುವಂಗಿ, ಕೆಂಪು ನಿಲುವಂಗಿ ಮತ್ತು ಹಣೆಗೆ ಚಂದನವನ, ಚಂದನ ವನ ಬೇಡ, ಈ ಚಂದನವನ ಹಚ್ಚಿರ್ತಕ್ಕಂಥದ್ದು, ಚಂದನವನ್ನ ಹಚ್ಚಿರ್ತಕ್ಕಂಥ ದೃಶ್ಯ, ಚಂದನವನ್ನಿಟ್ಟಿರುವ ದೃಶ್ಯ, ಚಂದನವನ್ನಿಟ್ಟಿರುವ ದೃಶ್ಯ ಎಲ್ಲಿ ಕಂಡು ಬರ್ತದೆ ಅಂದ್ರೆ 10ನೇ ಗುಹೆ. ಇಲ್ಲಿ ನೋಡ್ರಿ ಅಜಂತಾದಲ್ಲಿ ಒಟ್ಟು 29 ಗುಹೆಗಳು, ಅದರಲ್ಲಿ 9 ಮತ್ತು 10ನೇ ಗುಹೆಗಳು ಶಾತವಾಹನರಿಗೆ ಸಂಬಂಧಪಟ್ಟಿರ್ತಕ್ಕಂಥವು. 9ನೇ ಗುಹೆ ಏನ್ ಹೇಳ್ತಂದ್ರ ಬುದ್ಧ ಕುಳಿತಿರುವ ಚಿತ್ರ ಕಂಡು ಬರ್ತಾ ಗೋಡೆಗಳ ಮೇಲೆ, ಗುಹೆಯ ಮೇಲೆ. ಇನ್ನು 10ನೇ ಗುಹೆ ಗೋಡೆಗಳ ಮೇಲೆ ಏನಂದ್ರ ಕೆಂಪು ನಿಲುವಂಗಿ ಮತ್ತು ಹಣೆಗೆ ಚಂದನವನ ಇಟ್ಟಿರ್ತಕ್ಕಂಥ, ಹಣೆಗೆ ಬಟ್ಟನ್ ಅಂದ್ರೆ ಕುಂಕುಮನ ಅಥವಾ ಚಂದನವನ ಇಟ್ಟಿರ್ತಕ್ಕಂಥ ದೃಶ್ಯ ಅಥವಾ ಚಿತ್ರಗಳು ಎಲ್ಲಿ ಕಂಡು ಬರ್ತಾವ 10ನೇ ಗುಹೆ ಒಳಗೆ. ಯಾರಂದ್ರ ಬುದ್ಧ. ಹಾಗಾಗಿ ಒಟ್ಟಾರೆಯಾಗಿ ನಾನು ಅವಾಗಲೇ ಹೇಳಿದ್ದೇನೆ, ಈ ಬೌದ್ಧ ಧರ್ಮ ಒಂದು ರಾಜಾಶ್ರಯ ಪಡೆದಿತ್ತು ಅಂತೇಳಿ. ಅದಕ್ಕೆ ಉತ್ತರ ಕನ್ನಡ ಜಿಲ್ಲೆ ಬನವಾಸಿಯ ಗೋಡೆಗಳ ಮೇಲೆ ಅಲ್ಲಿರುವಂತ ಈ ಬನವಾಸಿ ಅಂತಕ್ಕಂಥ ಒಂದು ಪ್ರಸಿದ್ಧವಾದಂತ ಗೋಡೆ ಮೇಲೆ ಕೂಡ ಏನಾಗ ನಾಗಶಿಲ್ಪ ಕಂಡು ಬಂದದ. ಇವೆಲ್ಲ ಯಾರಿಗೆ ಸಂಬಂಧಪಟ್ಟಿರ್ತಕ್ಕಂಥವು ಅಂದ್ರೆ ಈ ಬುದ್ಧರಿಗೆ ಸಂಬಂಧಪಟ್ಟಿರ್ತಕ್ಕಂಥವು. ಆ ಬೌದ್ಧರು ಯಾವ ಧರ್ಮದಲ್ಲಿ ಆಶ್ರಯ ಪಡೆದಿದ್ರು ಅಂದ್ರೆ, ಯಾವ ಸಾಮ್ರಾಜ್ಯದಲ್ಲಿ ಆಶ್ರಯ ಪಡೆದಿದ್ರು ಅಂದ್ರೆ ಈ ಶಾತವಾಹನರ ಸಾಮ್ರಾಜ್ಯದಲ್ಲಿ ಆಶ್ರಯವನ್ನು ಪಡೆದಿದ್ರು. ಆ ಕಾರಣಕ್ಕಾಗಿ ಈ ಬೌದ್ಧರು ಏನ್ ಮಾಡಿದ್ರು, ಅನೇಕ ತೊಂದಲ್ಲಿ ಗುಹೆಗಳನ್ನು ನಿರ್ಮಾಣ ಮಾಡಿದ್ರು ಮತ್ತು ಸ್ತೂಪಗಳನ್ನು ನಿರ್ಮಾಣ ಮಾಡಿದ್ರು, ವಿಹಾರಗಳನ್ನು ನಿರ್ಮಾಣ ಮಾಡಿದ್ರು, ಚೈತ್ಯಾಲಯಗಳನ್ನು ನಿರ್ಮಾಣ ಮಾಡಿದ್ರು. ಶಾತವಾಹನರು ಕಾಲದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಎಲ್ಲ ಸ್ಮಾರಕಗಳು, ಇವೆಲ್ಲ ಸ್ಮಾರಕಗಳು ಏನ್ ನಿರ್ಮಾಣಗೊಳ್ತಾವಲ್ಲ, ಈ ಸ್ಮಾರಕಗಳು ಅತ್ಯಂತ ಇವತ್ತಿಗೂ ಕೂಡ ನಮ್ಗೆ ಆಧಾರವಾಗಿ ದೊರೀತಾವೆ. ಶಾತವಾಹನರ ಆಡಳಿತ ಅತ್ಯಂತ ಪ್ರಸಿದ್ಧವಾಗಿತ್ತು ಅಂತೇಳಿ ನಮ್ಗೆ ಗೊತ್ತಾಗ್ತದ. ಅತಿ ಪ್ರಸಿದ್ಧವಾಗಿರ್ತಕ್ಕಂಥ ಆಡಳಿತವನ್ನು ಕೊಟ್ಟವ್ರು ಯಾರು ಅಂದ್ರೆ ಶಾತವಾಹನರು. ಇನ್ನೊಂದು ಗುಹೆ ಕಂಡು ಬರ್ತದೆ ಇವ್ರದ್ದು ಪ್ರಸಿದ್ಧವಾದಂತಂದ್ರ ಬೆಡ್ಸಾ ಅಂತಕ್ಕಂಥ ಸ್ಥಳದೊಳಗೊಂದು ಗುಹೆ ಕಂಡು ಬರ್ತದ. ಅಲ್ಲಿನೂ ಕೂಡ ಗೋಡೆಗಳ ಮೇಲೆ ಅನೇಕ ಚಿತ್ರಗಳನ್ನ ನಾವು ನೋಡ್ತೀವಿ. ಈ ಬೆಡ್ಸಾ ಅಂತಕ್ಕಂಥ ಸ್ಥಳದಲ್ಲಿನೂ ಕೂಡ ಈ ಬೌದ್ಧರಿಗೆ ಅಂದ್ರೆ ಬೌದ್ಧ ಧರ್ಮಕ್ಕೆ ಬುದ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚಿತ್ರಗಳದಾವೆ. ಅದು ಕೂಡ ಯಾರ ಕಾಲಾವಧಿಯಲ್ಲಿ ನಿರ್ಮಾಣಗೊಂಡದ್ರಿ ಅಂದ್ರೆ ಈ ಶಾತವಾಹನರ ಕಾಲಾವಧಿಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು ಅಂತೇಳಿ ನಾವು ನೋಡ್ತೀವಿ. ಸ್ಪರ್ಧಾರ್ಥಿಗಳಿಗೆ ಗೊತ್ತಿರಲಿ, ನಿಮಗೆ ನೀವೆಲ್ಲ ಸರಳವಾಗಿ ಈಸಿಯಾಗಿ ಇದನ್ನೆಲ್ಲ ನೋಟ್ಸ್ ಮಾಡ್ತಾ ಹೋಗ್ಬೇಕು. ನಿಮ್ದೇ ಆಗಿರ್ತಕ್ಕಂಥ ಒಂದು ಕೀ ನೋಟ್ಸ್ ಇರ್ಲಿ. ಆ ಕೀ ನೋಟ್ಸ್ ಇದ್ರೆ ಚೆನ್ನಾಗಿರ್ತದ. ಬರೀ ನೀವು ಅಲ್ಲೆಲ್ಲ ಕೇಳಿ ಬಿಟ್ಕೊತ ಹೋಗಿರೋದು ಅರ್ಥ ಆಗಂಗಿಲ್ಲ. ಇದ್ರ ಮೇಲೆ ಬಹಳ ಕ್ವಶನ್ಗಳು ಬರ್ತಕ್ಕಂಥ ಚಾನ್ಸಸ್ಗಳು ಇದಾವೆ. ಆ ಕಾರಣಕ್ಕಾಗಿ ಇನ್ನು ಇವರಲ್ಲಿ ಬರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಅದನ್ನೇ ನಾವು ಯಾವುದಂದ್ರೆ ಸಾಹಿತ್ಯ ಅಂತೇಳಿ ನಾವು ನೋಡ್ತೀವಿ. ಅನೇಕ ಕವಿಗಳು ಕೂಡ ಇವ್ರು ಏನಾಗಿದ್ರು ಅಂದ್ರೆ ಸಾಹಿತಿಗಳಾಗಿದ್ರು. ಇವರ ಕಾಲಾವಧಿಯಲ್ಲಿ ಯಾವ ಕೃತಿಗಳು ರಚನೆಗೊಂಡಿದ್ದಾವೆ, ಸಾಹಿತ್ಯ ಕ್ಷೇತ್ರಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಇವರು ಕೊಟ್ಟಿದ್ರು ಮತ್ತು ಅನೇಕ ಕವಿಗಳಿಗೆ ಆಶ್ರಯನ ಕೊಟ್ಟವರು ಯಾರಾಗಿದ್ರು ಅಂದ್ರೆ ಈ ಶಾತವಾಹನ ಮನೆತನದ ಅರಸರು ಅಂತೇಳಿ ನಾವು ನೋಡ್ತೀವಿ. ಈ ಶಾತವಾಹನ ಮನೆತನದಲ್ಲಿ ಬರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ಆತ ಕವಿನೂ ಆಗಿದ್ದ, ರಾಜನೂ ಆಗಿದ್ದ. ಆತನೇ ಯಾರು ಅಂದ್ರೆ ಹಾಲ. ಈ ಹಾಲ ರಾಜ ಏನ್ ಮಾಡ್ತಾನೋ ಅಂದ್ರೆ ತನ್ನ ಹೆಂಡತಿಯ ಸಲುವಾಗಿ ಅಥವಾ ತನ್ನ ಹೆಂಡತಿಯ ನೆನಪಿನಗೋಸ್ಕರ ಒಂದು ದೊಡ್ಡದಾಗಿರ್ತಕ್ಕಂಥ ಕೃತಿ ಬರೀತಾನೆ. ಆ ಕೃತಿ ಯಾವುದು ಅಂದ್ರ, ಗ್ರಂಥ ಯಾವುದು ಅಂದ್ರ ಗಾಥಾ ಸಪ್ತಸತಿ. ಗಾಥಾ ಸಪ್ತಸತಿ ಅಂತಕ್ಕಂಥ ಕೃತಿಯನ್ನು ಬರೀತಾನೆ. ಈ ಗಾಥಾ ಸಪ್ತಸತಿ ಅಂತಕ್ಕಂಥ ಕೃತಿಯನ್ನು ಬರೀತಾನೆ. ಇದು ಈ ಅತ್ಯಂತ ಪ್ರಮುಖವಾದ ಈ ಕೃತಿ 700 ಶೃಂಗಾರ ಕಾವ್ಯಗಳನ್ನು ಒಳಗೊಂಡದ. 700 ಶೃಂಗಾರ ಕಾವ್ಯಗಳನ್ನು ಒಳಗೊಂಡದ ಅಂತ ಹೇಳಿದೀವಿ. ಇದನ್ನ ರಚನೆ ಮಾಡಿದಂತ ಅರಸ ಯಾರು ಅಂದ್ರೆ ಹಾಲ. ಈ ರಚನೆ ಮಾಡಿದಂತಹ ಅರಸ ಯಾರು ಅಂದ್ರೆ ಹಾಲ. ಇದು ಯಾವ ಭಾಷೆ ಒಳಗಿತ್ತು ಐತ್ರಿ ಅಂತಂದ್ರೆ ಈ ಗಾಥಾ ಸಪ್ತಸತಿ ಅಂತಕ್ಕಂಥ ಯಾವ ಭಾಷೆ ಒಳಗದ ಅಂದ್ರ ಪ್ರಾಕೃತ ಭಾಷೆ. ಯಾವ ಭಾಷೆ ಒಳಗದ ಅಂದ್ರ ಪ್ರಾಕೃತ ಭಾಷೆ ಒಳಗಿರ್ತಕ್ಕಂಥ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಕೃತಿ ಯಾವುದು ಅಂದ್ರೆ ಈ ಒಂದು ಗಾಥಾ ಸಪ್ತಸತಿ ಅಂತೇಳಿ. ಈತ ಇನ್ನೊಂದು ಕೃತಿ ಬರೀತಾನೆ, ಅದೇ ಯಾವ್ದಾರ ಸತ್ತೈಷ್ಯ. ಸತ್ತೈಷ್ಯ ಅಂತಕ್ಕಂಥ ಕೃತಿ ಒಂದು ಬರೀತಾರೆ. ಅದು ಯಾವ ಭಾಷೆ ಒಳಗದ ಅಂದ್ರೆ ಈ ಸತ್ತೈಷ್ಯ ಅಂತಕ್ಕಂಥ ಕೃತಿ ಯಾವ ಭಾಷೆ ಅಂದ್ರೆ ಸಂಸ್ಕೃತ ಭಾಷೆ. ಈ ಸತ್ತೈಷ್ಯ ಅಂತಕ್ಕಂಥ ಯಾವ ಭಾಷೆ ಕೃತಿ ಅಂದ್ರೆ ಯಾವ ಭಾಷೆ ಒಳಗದ ಅಂದ್ರೆ ಸಂಸ್ಕೃತ ಭಾಷೆ. ನಿಮ್ಗೆ ಗೊತ್ತಿರಿ ಗಾಥಾ ಸಪ್ತಸತಿ ಯಾವ ಭಾಷೆ ಒಳಗದ ಅಂದ್ರ ಪ್ರಾಕೃತ, ಆದ್ರೆ ಸತ್ತೈಷ್ಯ ಅಂತಕ್ಕಂಥದ್ದು ಯಾವ ಭಾಷೆ ಒಳಗದ ಅಂದ್ರ ಸಂಸ್ಕೃತ ಭಾಷೆ ಒಳಗೊಂಡಿರ್ತಕ್ಕಂಥ ಕೃತಿಗಳು. ಇದನ್ನ ರಚನಾಕಾರರು ಯಾರಂದ್ರೆ ಇವೆರಡದ ಹಾಲು ಅನ್ನತಕ್ಕಂಥದ್ದು. ಈ ಹಾಲನ್ನ ಹೆಂಡತಿ ಒಬ್ಬಾಕಿ ಲೀಲಾವತಿ. ಈ ಲೀಲಾವತಿ ಬರೆದಿರ್ತಕ್ಕಂಥ ಕೃತಿ ಯಾವುದು ಅಂದ್ರೆ ಅದು ಲೀಲಾವಯ್ಯ. ಲೀಲಾವಯ್ಯ
ಈತ ತನ್ನ ಗಂಡನ ಕುರಿತು ಬರೆದಿರ್ತಕ್ಕಂಥ ಕೃತಿ. ಈ ಲೀಲಾವಯ ಬರೆದಿರ್ತಕ್ಕಂಥ ಕೃತಿಯು ಯಾವ ಭಾಷೆ ಒಳಗದರಿ ಅಂದ್ರೆ, ಲೀಲಾವಯನ ಕೃತಿ ಯಾವ ಭಾಷೆ ಒಳಗದ ಅಂದ್ರೆ ಸಂಸ್ಕೃತ ಭಾಷೆ. ಇದು ಯಾವ ಭಾಷೆ ಒಳಗದ ಅಂದ್ರ ಸಂಸ್ಕೃತ ಭಾಷೆ. ಇಂಪಾರ್ಟೆಂಟ್ ನೆನಪಿರ್ಲಿ, ಸಂಸ್ಕೃತ ಭಾಷೆ. ಮತ್ತೆ ಇನ್ನ ಇವ್ರ ಆಡಳಿತದಲ್ಲಿ ಬರ್ತಕ್ಕಂಥ ಅರಸರು ಗುಣಾಢ್ಯ ಅನ್ನತಕ್ಕಂಥ ಅರಸ ಬರ್ತಾರೆ. ಈ ಗುಣಾಢ್ಯ ಬರೆದಿರ್ತಕ್ಕಂಥ ಕೃತಿ ಯಾವುದು ಅಂದ್ರ ಬೃಹತ್ ಕಥಾ. ಈ ಬೃಹತ್ ಕಥಾ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾನೆ. ಇದು ಯಾವ ಭಾಷೆ ಒಳಗದ ಅಂದ್ರ ಈ ಗುಣಾಢ್ಯ ಬರೆದಿರ್ತಕ್ಕಂಥ ಪೈಶಾಚಿ ಭಾಷೆ. ಇದು ನೆನಪಿರಲಿ, ಪೈಶಾಚಿ ಭಾಷೆ ಒಳಗಿರ್ತಕ್ಕಂಥ ಕೃತಿ ಯಾವುದು ಅಂದ್ರ ಬೃಹತ್ ಕಥಾ. ಈ ಬೃಹತ್ ಕಥಾ ಅಂತಕ್ಕಂಥದ್ದು ಪೈಶಾಚಿ ಭಾಷೆ ಒಳಗಿದ್ರೆ, ಇನ್ನೊಬ್ಬ ಬರ್ತಾನ ಕವಿ, ಯಾರು ಅಂದ್ರ ಸರ್ವವರ್ಮ. ಈ ಸರ್ವವರ್ಮ ಬರೆದಿರ್ತಕ್ಕಂಥ ಕೃತಿ ಯಾವುದು ಅಂತಂದ್ರೆ ಕಾತಂತ್ರ ವ್ಯಾಕರಣ. ಇದು ಯಾವ ಭಾಷೆ ಒಳಗೆ ಬರದ ಅಂದ್ರೆ ಅದ್ರ ಕಾತಂತ್ರ ವ್ಯಾಕರಣ ಯಾವ ಭಾಷೆ ಒಳಗದ ಅಂದ್ರ ಸಂಸ್ಕೃತ ಭಾಷೆ ಒಳಗೆ. ಕಾತಂತ್ರ ವ್ಯಾಕರಣ ಬರ್ದಿದ್ ಯಾವ ಭಾಷೆ ಒಳಗದ ಅಂದ್ರ ಸಂಸ್ಕೃತ ಭಾಷೆ ಒಳಗಿರ್ತಕ್ಕಂಥದ್ದು. ಅದು ಬರ್ದಂತವ ಯಾರ ಅಂದ್ರೆ ಈ ಸರ್ವವರ್ಮ ಬರೆದಿರ್ತಕ್ಕಂಥ ಕಾತಂತ್ರ ವ್ಯಾಕರಣ. ಅದು ಯಾವ ಭಾಷೆ ಒಳಗದ ಅಂದ್ರ ಈ ಸಂಸ್ಕೃತ ಭಾಷೆ ಒಳಗೆ. ಆಮೇಲೆ ಗುಣಾಢ್ಯ ಬರೆದಿರ್ ಬೃಹತ್ ಕಥಾ, ಅದು ಪೈಶಾಚಿ ಭಾಷೆ. ಲೀಲಾವತಿ ಬರೆದಿರ್ ಲೀಲಾವಯ, ಅದು ಸಂಸ್ಕೃತ ಭಾಷೆ. ಹಾಲ ಬರೆದಂತ ಗಾಥಾ ಸಪ್ತಸತಿ, ಅದು ಪ್ರಾಕೃತ. ಇನ್ನೊಂದು ಯಾವ್ದಂದ್ರ ಸತ್ತೈಷ ಅಂತಕ್ಕಂಥದ್ದು, ಅದು ಸಂಸ್ಕೃತ ಭಾಷೆ ಒಳಗಿರ್ತಕ್ಕಂಥ ಕೃತಿಗಳು ಅಂತೇಳಿ ನಾವು ನೋಡ್ತೀವಿ. ಇನ್ನ ಬರ್ತಕ್ಕಂಥ ಅನೇಕ ಕವಿಗಳಿದ್ದಾರೆ. ಇನ್ನೂ ಇಲ್ಲ ಅಂತ ಕ್ಷೇಮೇಂದ್ರ ಅಂತಕ್ಕಂಥ ಬರ್ತಾರೆ. ಈ ಕ್ಷೇಮೇಂದ್ರ ಬರೆದಿರ್ತಕ್ಕಂಥ ಕೃತಿ ಯಾವುದು ಅಂದ್ರ, ಕ್ಷೇಮೇಂದ್ರ ಬರೆದಿರ್ತಕ್ಕಂಥ ಕೃತಿ ಯಾವ್ದದ ಅಂತಂದ್ರೆ ಈ ಕ್ಷೇಮೇಂದ್ರನ ಕೃತಿ ಯಾವುದು ಅಂದ್ರ ಕಥಾ ಸರಿತ. ಈ ಕಥಾ ಸರಿತ ಸಾಗರ ಅಂತಕ್ಕಂಥ ಕೃತಿ ಬರೀತಾನೆ. ಇದು ಯಾವ ಭಾಷೆ ಒಳಗಿರ್ತಕ್ಕಂಥ ಕೃತಿ ಅಂದ್ರೆ ಇದು ಕೂಡ ಸಂಸ್ಕೃತ ಭಾಷೆ. ಯಾವ ಭಾಷೆ, ಯಾವ ಕೃತಿ ಅಂದ್ರೆ ಕಥಾ ಸರಿತಾ ಸಾಗರ ಕೃತಿ ಬರೆದವ್ರು ಯಾರು? ಕ್ಷೇಮೇಂದ್ರ. ಅದು ಯಾವ ಭಾಷೆ ಒಳಗಂದ್ರ ಸಂಸ್ಕೃತ ಭಾಷೆ ಒಳಗೆ. ಇನ್ನೊಬ್ಬ ಕವಿ ಬರ್ತಾನೆ, ಅವ ಯಾರಂದ್ರ ಈ ಸೋಮದೇವ ಸೂರಿ ಅಂತಕ್ಕಂಥವ್ ಬರೀತಾನೆ. ಈತನು ಕೂಡ ಕೃತಿ ಬರೀತಾನೆ. ಅದು ಸೇಮ್ ಎರಡು. ಯಾವ್ಯಾವ ಒಂದ್ ಸ್ವಲ್ಪ ವ್ಯತ್ಯಾಸ ಅದ ನೋಡ್ರಿ. ಯಾವ್ದಂದ್ರ ಕಥಾ ಸರಿತಾ ಸಾಗರ ಅನ್ನತಕ್ಕಂಥ ಕೃತಿ ಬರೀತಾನೆ. ಈ ಕಥಾ ಸರಿತಾ ಸಾಗರ ಇದು ಯಾವ ಭಾಷೆ ಒಳಗದ ಅಂದ್ರೆ ಇದು ಕೂಡ ಸಂಸ್ಕೃತ ಭಾಷೆ ಒಳಗಿರ್ತಕ್ಕಂಥ ಕೃತಿ. ಅದ್ರ ಬರೆದ ಯಾರ? ಸೋಮದೇವ ಸೂರಿ. ಕಥಾ ಸರಿತಾ ಸಾಗರ ಇದು ಯಾವ ಭಾಷೆ ಒಳಗದ ಅಂದ್ರೆ ಅದು ಸಂಸ್ಕೃತ ಭಾಷೆ ಒಳಗದ. ಇನ್ನ ಈ ಶಾತವಾಹನರ ಪ್ರಸಿದ್ಧವಾಗಿರ್ತಕ್ಕಂಥ ಗುರು ಯಾರಾದ್ರು? ಕುಂದಾಚಾರ್ಯ. ಈ ಕುಂದಾಚಾರ್ಯರು ಅನೇಕ ಕೃತಿಗಳನ್ನು ಬರೀತಾರೆ. ಅವೆಲ್ಲ ಬರೆದಂತ ಕೃತಿಗಳು ಎಲ್ಲಾನು ಕೂಡ ಸಂಸ್ಕೃತದೊಳಗದ. ಯಾವ್ಯಾವ ಬರೀತಾರ? ಕುಂದಾಚಾರ್ಯರು ಬರೆದಿರ್ತಕ್ಕಂಥ ಕೃತಿ ಸಮಯ ಸಾರ, ಇನ್ನೊಂದು ಪ್ರವಚನ ಸಾರ, ಇನ್ನೊಂದು ರಾಯನ ಸಾರ. ನೋಡ್ರಿ, ಸಮಯ ಸಾರ, ಆಮೇಲೆ ಪ್ರವಚನ ಸಾರ, ಆಮೇಲೆ ಇನ್ನೊಂದು ರಾಯನ ಸಾರ. ಇವು ಮೂರು ಕೃತಿಗಳು ಯಾವ ಭಾಷೆ ಒಳಗದಾವ ಅಂದ್ರೆ ಸಂಸ್ಕೃತ ಭಾಷೆ ಒಳಗೆ. ಮೂರು ಕೃತಿಗಳು ಯಾವ ಭಾಷೆ ಒಳಗದಾವ ಅಂದ್ರೆ ಸಂಸ್ಕೃತ ಭಾಷೆ ಒಳಗಿರ್ತಕ್ಕಂಥವು. ಇದು ಅವರ ಕಾಲದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಸಾಹಿತ್ಯ ಕ್ಷೇತ್ರ ಅಂತೇಳಿ ನಾವು ನೋಡ್ತೀವಿ. ವಿದ್ಯಾರ್ಥಿಗಳೇ, ಗೊತ್ತಿರಲಿ ವಿದ್ಯಾರ್ಥಿ ಮಿತ್ರರೇ, ನಿಮಗೆ ಇನ್ನೊಂದು ಪಾಯಿಂಟ್ ಇಲ್ಲಿ ನೆನಪಿರಲಿ. ನಿಮಗೆ ಈ ದಕ್ಷಿಣ ಭಾರತದಲ್ಲಿ ಒಬ್ಬ ಇತಿಹಾಸಕಾರ ಬರ್ತಾನ, ಆರ್.ಜೆ. ಭಂಡಾರ್ಕರ್ ಅಂತೇಳಿ. ಆರ್.ಜೆ. ಭಂಡಾರ್ಕರ್ ಅಂತಕ್ಕವ್ರು ಏನ್ ಹೇಳ್ತಾರೋ ಅಂದ್ರೆ, ಈ ಆರ್.ಜೆ. ಭಂಡಾರ್ಕರ್ ಅಂತಕ್ಕಂಥ ಇತಿಹಾಸಕಾರ ಏನ್ ಹೇಳ್ತಾನ? ದಕ್ಷಿಣ ಭಾರತ ಅತಿ ಹೆಚ್ಚು ನೇಗಿಲು
ಬಳಸಿರ್ತಕ್ಕಂಥವ್ರು ಯಾರು ಅಂದ್ರೆ ಈ ಶಾತವಾಹನರು ಅಂತೇಳಿ ನಾವು ನೋಡ್ತೀವಿ. ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಾಗಿ ನೇಗಿಲನ್ನು ಬಳಸಿರ್ತಕ್ಕಂಥ ಮನೆತನ ಯಾವುದು ಅಂದ್ರೆ ಅದು ಶಾತವಾಹನರು ಅಂತ ಹೇಳಿದಂತ ಇತಿಹಾಸಕಾರ ಯಾರಂದ್ರೆ RJ ಭಂಡಾರ್ಕರ್ ಅವ್ರು ಏನ್ ಹೇಳ್ತಾರ ಅಂದ್ರೆ ಈ ಶಾತವಾಹನರು ಅತಿ ಹೆಚ್ಚಾಗಿ ಏನನ್ನ ಬಳಸ್ತಿದ್ರು ಅಂತಂದ್ರೆ ನೇಗಿಲನ್ನು ಬಳಸ್ತಕ್ಕಂಥವ್ರಾಗಿದ್ರು. ಅದು ದಕ್ಷಿಣ ಭಾರತದ ಅತ್ಯಂತ ಪ್ರಚಲಿತದಲ್ಲಿರ್ತಕ್ಕಂಥದ್ದು. ಅತ್ಯಂತ ಅತಿ ಹೆಚ್ಚಾಗಿ ತಮ್ಮ ಆಡಳಿತ ಅವಧಿಯಲ್ಲಿ ನೇಗಿಲನ್ನ ಬಳಕೆ ಮಾಡಿದಂತ ರಾಜ್ಯ ಮನೆತನ ಯಾವ್ದಾದ್ರು ಇದ್ರೆ ಅದು ಶಾತವಾಹನರು ಅಂತೇಳಿ ಯಾರು ಹೇಳ್ತಾರೆ ಅಂದ್ರೆ RJ ಭಂಡಾರ್ಕರ್ ಅವರು ಹೇಳ್ತಾರೆ. ನೇಗಿಲನ್ನ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಬಳಸಿದವರು ಇವರು. ಆ ನೇಗಿಲು ಇವತ್ತಿಗೂ ಕೂಡ ಆಧಾರ ಸಿಕ್ಕಿದ್ರಿಂದ RJ ಭಂಡಾರ್ಕರ್ ಅವರು ಆ ಮಾತನ್ನು ಹೇಳುತ್ತಾರೆ. ಅತಿ ಹೆಚ್ಚು ನೇಗಿಲನ್ನು ಬಳಸಿದವರೇ ಶಾತವಾಹನರು ದಕ್ಷಿಣ ಭಾರತದಲ್ಲಿ ಅಂತೇಳಿ ಅದನ್ನ ಬಳಸ್ತಾ ಇದ್ರಂತ ಅವರು ನೇಗಿಲನ್ನು. ಇದು ಅವರ ಸಾಹಿತ್ಯ ಆಗಿರಬಹುದು, ಕಲೆ ವಾಸ್ತುಶಿಲ್ಪ ಆಗಿರಬಹುದು, ಅವರ ಸಾಮಾಜಿಕ ಜೀವನ ಮತ್ತು ಧಾರ್ಮಿಕ ಜೀವನವನ್ನು ನಾವು ಇವತ್ತು ಡಿಟೇಲ್ ಆಗಿ ಅತ್ಯಂತ ಡೆಪ್ತ್ ಆಗಿನೇ ನೋಡಿದೀವಿ ಅಂತ ಅನ್ಕೊಂಡಿದ್ದೀನಿ. ಇದನ್ನ ತಾವೆಲ್ಲರೂ ನೋಟ್ಸ್ ಅನ್ನ ಮಾಡ್ತಾ ತಾವು ಅದನ್ನ ಮತ್ತಷ್ಟು ಅಧ್ಯಾಯವನ್ನ ತಮ್ಮ ಅಧ್ಯಯನವನ್ನ ನಿರಂತರವಾಗಿ ಮುಂದುವರಿಸಿ ಅಂತಕ್ಕಂತ ಮಾತನ್ನು ಹೇಳ್ತಾ ನಿಮ್ಗೆ ಗೊತ್ತಿರಲಿ ಇವತ್ತಿಗೆ ಏನಾಗ್ತದ್ರಿ ಅಂದ್ರೆ ಈ ಶಾತವಾಹನರು ಅನ್ನತಕ್ಕಂಥ ಟಾಪಿಕ್ ಮುಗಿತದ. ಇನ್ನು ಮುಂದುವರೆದಿರ್ತಕ್ಕಂಥ ಕರ್ನಾಟಕವನ್ನು ಆಡಳಿತ ಮಾಡಿರ್ತಕ್ಕಂಥ ಅನೇಕ ಮನೆತನಗಳು ಬರ್ತಾವ. ಕರ್ನಾಟಕವನ್ನು ಆಡಳಿತ ಮಾಡಿದ ಮನೆತನಗಳು ಬರ್ತಾವ. ಕದಂಬರನ್ನ ಹಿಡಿದು ಪೂರ ಎಲ್ಲಿವರೆಗೆ ಕರ್ನಾಟಕ ಏಕೀಕರಣದವರೆಗೆ ಬರ್ತಕ್ಕಂಥ ಎಲ್ಲಾ ಮನೆತನಗಳನ್ನ ಒಂದೊಂದು ಮನೆತನಗಳನ್ನ ನಾನು ಹೇಗೆ ಹೇಳ್ತಾ ಹೋಗ್ತಾ ಇದ್ದೀನಲ್ಲ ಹಾಗೇನೆ ಹಂತ ಹಂತವಾಗಿ ನಿಧಾನವಾಗಿ ಹೇಳ್ತಾ ಹೋಗ್ತೀನಿ. ತಾವು ಅದನ್ನ ಅರ್ಥೈಸ್ಕೊಂಡು ಚೆನ್ನಾಗಿ ನೋಟ್ಸ್ ಮಾಡ್ಕೋತಾ ತಾವೆಲ್ಲ ಮುಂದೆ ಒಂದು ಯಶಸ್ವಿಯನ್ನು ಕಾಣ್ತೀರಿ ಅಂತಕ್ಕಂಥ ಭಾವನೆಯಿಂದ ನಾನು ಇವತ್ತಿನ ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ. ಆದ್ರೆ ಎಲ್ಲರೂ ನೋಟ್ಸ್ ಚೆನ್ನಾಗಿ ಮಾಡ್ಕೊಂಡು ಒಂದ್ಸರಿ ಕೇಳಿ ಆಮೇಲೆ ಮತ್ತೊಂದ್ಸರಿ ಅದನ್ನ ಮನನ ಮಾಡ್ಕೊಂಡ್ರಿ ಅಂದ್ರೆ ಇತಿಹಾಸದಲ್ಲಿ ಯಾವ ನಿಮ್ಮ ಕ್ವಶನ್ಗಳು ಕೂಡ ಮಿಸ್ ಆಗಲ್ಲ ಅಂತಕ್ಕಂಥದ್ದೊಂದು ನಂಬಿಕೆ ಮೇಲೆ ನಾನು ನಿಮ್ಗೆ ಹೇಳ್ತಾ ಇರೋದು. ಆ ಕಾರಣಕ್ಕಾಗಿ ತಮಗೆಲ್ಲರಿಗೂ ಮತ್ತೆ ನಿರಂತರ ಅಧ್ಯಾಯ ಇರಲಿ, ಒಟ್ಟು ಅಧ್ಯಯನ ಮಾಡೋದು ಬಿಡಬೇಡ್ರಿ. ಯಾಕಂದ್ರೆ ಇನ್ ಮೇಲೆ ಕಾಲ್ಫಾರ್ಮ್ಗಳು ಆಗ್ತಾವ. ಇಷ್ಟು ದಿನ ತುಂಬಾ ಲೇಟ್ ಆಗಿರೋದರಿಂದ ಇನ್ ಮೇಲೆ ಎಲ್ಲ ಸರ್ಕಾರ ಏನ್ ಮಾಡ್ತಾನೆ ಕಾಲ್ಫಾರ್ಮ್ಗಳನ್ನು ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಅದಕ್ಕಾಗಿ ಮಾಡೇ ಮಾಡ್ತಾರೆ. ತಾವ್ಯಾರು ಅಧ್ಯಯನ ಮಾಡೋದನ್ನ ನಿಲ್ಲಿಸ್ಬೇಡ್ರಿ. ಆ ಕಾರಣಕ್ಕಾಗಿ ತಾವು ಅದನ್ನ ನಿರಂತರವಾಗಿ ಮುಂದುವರಿಸ್ರಿ ಅಂತಕ್ಕಂಥದ್ದು ಹೇಳಿ ಇಲ್ಲಿಗೆ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.